ಅಹೋ ರುಕೋದರ, ಅಹೋ ಅಗ್ರಜ, ನೀನು ಹಸಿವಿಗೆ ತಡೆಯತಕ್ಕವನಲ್ಲ. ದಂಡಿಯಾಗಿ ಅನ್ನವಿರಬೇಕು. ಆದ ಕಾರಣ ನೀನು ಪಾಕ ಪ್ರಯತ್ನವಾದ ಅಡಿಗೆಯನ್ನು ಮಾಡುತ್ತಾ ವಲನನೆಂಬ ನಾಮದಿಂದ ಭೋಜನ ಶಾಲೆಯಲ್ಲಿರು. ಅಹೋ ತಮ್ಮ ಕಿರೀಟಿ, ಅಹೋ ಅಗ್ರಜ, ನೀನು ಕರದಲ್ಲಿ ಬಳೆಯನ್ನುಟ್ಟುಕೊಂಡು ಬೃಹನ್ನಳ ವೇಷಮಂ ಧರಿಸಿ ರಾಜಧಾನಿಯಲ್ಲಿರು. ನಕಲ ಸಹದೇವಾದಿಗಳು ತುರಗ ಗೋ ಸಂರಕ್ಷಣೆ ಮಾಡುತ್ತಿರಲಿ. ಅಹೇ ಕಾಂತೆ, ನೀನು ವಿರಾಟನ ಅರಮನೆಯಲ್ಲಿ ವಿರಾಟನ ಹೆಂಡತಿಗೆ ಹೆಳಲು ಹಾಕುತ್ತಾ ಪುಷ್ಪಮಂ ಮುಡಿಸುತ್ತಾ ಕಾಲಮಂ ಕಳಿ. ನೀವೈವರು ಜಾಗ್ರತೆಯಿಂದ 1 ವರ್ಷ 1 ಮಾತು ಬಾರದಂತೆ ಕಾಲಮಂ ನಿರೀಕ್ಷಿಸಬೇಕು. ಜಾಗ್ರತೆಯಿಂದ ಮತ್ಸ್ಯನಗರಕ್ಕೆ ಹೋಗೋನು ನಡೀರೈ ಅನುಜಾದಿಗಳಿರ. ನಿನ್ನ ಇಷ್ಟಂತ ಮತ್ಸ್ಯನಗರಕ್ಕೆ ಅಣ್ಣ ತಮ್ಮ ರುಕೋದರ ನಿನ್ನ ಗದೆ ಅನ್ನುತ್ತ. ಅರ್ಜುನ, ನಿನ್ನ ಬಾಣ ಬತ್ತಳಿಕೆಯನ್ನು ಕೊಡು. ಇಕೋ ಎಲ್ಲ ಸಾರಥಿ, ಇಕೋ ಈ ಬಿಲ್ಲು ಬಾಣ ಬತ್ತಳಿಕೆಯಂ ಚಿಗುರೆಯ ಚರ್ಮದಲ್ಲಿ ಹೆಣದಾಕರಂ ಮಾಡಿ ಕಟ್ಟಿಕೊಂಡೆಯ ಸಾರಥಿ. ಅತಿ ಜಾಗೃತಿ. ನಿಮ್ ಇಷ್ಟ ಅಂತ ಆಗಿರೋ ಸ್ವಾಮಿ ಸಜ್ಜನ ಪ್ರೇಮಿ. ಕುಂದ್ರಬೇಕಂತ ಶ್ರೀದೇವಿ ಶಾಂಭವಿಯೇ ಮಹಂಕಾಳಿಯೇ ಅನುದಿನದಿ ನಿನ್ನ ಸ್ತುತಿಸುವೆವು. ಶ್ರೀದೇವಿ ಶಾಂಭವಿಯೇ ಮಹಂಕಾಳಿಯೇ ದ್ವಾದಶ ವರುಷದಿ ಅರಣ್ಯವಾಸದಿ ಯಾವ ತೊಂದರೆಯು ಬಾರದ ಸಲಹಿದಿ. ಯಾವ ತೊಂದರೆಯು ಬಾರದ ಸಲಹಿದಿ. ಇದು ಒಂದು ಋಷದಿ ಅಜ್ಞಾತವಾಸದಿ. ಇದು ಒಂದು ಋಷದಿ ಅಜ್ಞಾತವಾಸದಿ. ಯಾವ ತೊಂದರೆಯು ಬಾರದೆ ಸಲಹಮ್ಮ. ಯಾವ ತೊಂದರೆಯು ಬಾರದೆ ಸಲಹಮ್ಮ. ಶ್ರೀದೇವಿ ಶಾಂಭವಿಯೇ ಮಹಂಕಾಳಿಯೇ ಅನುದಿನದಿ ಶ್ರೀದೇವಿ ಶಾಂಭವಿಯೇ ಮಹಂಕಾಳಿಯೇ. ಹೇ ತಾಯಿ ಬನ್ನಿ ಮಹಂಕಾಳಿ. ಓಹೋ ತಾಯಿ ಬನ್ನಿ ಮಹಂಕಾಳಿ, ಲಕ್ಷ್ಮೀ ಧರ್ಮದೇವತೆ ಅರಣ್ಯಮಂ ತಿರುಗಿ ಬಳಲಿ ನಿನ್ನ ಪಾದ ಸನ್ನಿಧಿಗೆ ಬಂದಿರುವೆ. ಜನನೇ ನಿನ್ನ ಪಾದ ಸನ್ನಿಧಿಗೆ ಬಂದಿರುವೆ. ಬಂದು ನಾವು ಅರಿಕೆ ಮಾಡುವುದು ಏನೆಂದರೆ, ನಮ್ಮ ಬಿಲ್ಲು ಬಾಣ ಬತ್ತಳಿಕೆಯನ್ನು ನಿಮ್ಮ ವಶ ಮಾಡುವೆನು. ತಾಯಿ, ಈ ಅಜ್ಞಾತ ವಾಸದೋಳು ಯಾವ ವಿಧವಾದ ಎಡರು ತೊಡರು ಬಾರದಂತೆ ಕಾದುಕೊಂಡು ಬರಬೇಕು. ತಾಯಿ, ನಿನ್ನಲ್ಲಿ ಅರಿಕೆ ಮಾಡುವುದು ಏನೆಂದರೆ, ಈ ಬಿಲ್ಲು ಬಾಣಗಳು ಯಾರಿಗೂ ವಶವಾಗಬಾರದು. ಅರ್ಜುನನಿಗೆ ಮಾತ್ರ ವಶವಾಗಲಿ. ವಾಯುಸುತನಾದ ಭೀಮಸೇನನು ಬಂದರೆ ಮಾತ್ರ ಕೊಡಬೇಡ. ಪಂಚಭೂತಗಳ ಸಾಕ್ಷಿ, ಅಷ್ಟಪಾಲಕರ ಸಾಕ್ಷಿ ಭೀಮಸೇನನಿಗೆ ವಶವಾಗಬಾರದೆಂದು ಬೇಡಿಕೊಂಬುವೆನು. ತಾಯಿ, ಸೌಖ್ಯ ಪ್ರದಾನ. ನಮ್ಮಣ್ಣನಾದ ಧರ್ಮರಾಜನೊಡದು ವಚನ ರಚನ ಕೇಳಿದೀಯಾ? ಅಣ್ಣ ಯಮನಂದನ ಎಂತ ಮಾತನಾಡಿದಿ. ಈ ಸೆರೆಗಳು ಒಪ್ಪನೆ ವಶ ಆಗಬೇಕಾದರೆ ನಾನೇ ನಿನ್ನ ಪಾಲಿಗೆ ಕೌರವನಾಗಿದ್ದೇನೆ. ಹೇಗೆ ಇದು ನಿನಗೆ ನ್ಯಾಯವೇ ಸರಿ?
ನಿಮ್ಮನ್ನು ನಂಬಿದಕ್ಕೆ ಇಂತಹ ನುಡಿಗಳನ್ನು ನುಡಿಬಹುದಾ? ಅವು ಅಣ್ಣಯ್ಯ, ನಾನೇ ಮಿತಿ ಮೀರಿ ಕೂತರ ದಾವ ದೇವತರ ಹಾಕ್ಯಂ ನನ್ನನ್ನು ಏನು ಮಾಡಿದರು? ಈಗ ನಿನ್ನ ಹಾಕಿನ ತಾಟಿದೆ ಬರಿ ಬರಿ ಸಾರದೆ ಈಗ ಎನ್ನ ಗದಿಗನ ತೆಗೆದುಕೊಂಡು ಅಜ್ಞಾವತಿಗೆ ಹೋಗಿ ಕುರಕಲ ವ್ಯವಸ್ಥೆ ಬಿಡುವನು. ಅಹೋ ಯಮನಂದನ, ಆದರೆ ಎಂದಕ್ಕ ಕುಲಕಂಟಕರಾದ ಕೌರವರನ್ನ ಅರಗಿನ ಮನೆಗೆ ಬೆಂಕಿಚ್ಚಿದ ಕಾಲದಲ್ಲಿ ಎನ್ನ ಬುಧವರ ಸಾಹಸದಿಂದ ನಿಮ್ಮೆಲ್ಲರ ಹೊರ ತಂದನು. ನಾನು ಅಹೋ ಧರ್ಮನಂದನ, ನಿದ್ರೆಗೆಂದ ಇದ್ದ ನಿಮ್ಮೆಲ್ಲರ ನಂದನದ ಬಂದ ಕಡಂಬ ಸೂರನು ಸರ್ರಸೀಳು ಕಾಲು ಬಿಡಿದು ನೆಲಕಪ್ಪೆ ಭೂಸರ ಭಯವನ್ನು ಪರಿಹರಿಸಿದನು. ನಾನು ಅಣ್ಣಯ್ಯ, ಪಾಂಚಾಲ ನಗರದಲ್ಲಿ ದ್ರೌಪದಿನ ಸ್ವಯಂವರದ ಕಾಲದಲ್ಲಿ ದ್ರುಪದ ರಾಜನ ಪಟ್ಟಣಕ್ಕೆ ವಿಜಯ ಮಾಡಿ ದೇಶಾದಿ ಪರಮೆಂಬರಿಂದ ಒಪ್ಪಲಾಗಿ ಮಾಡಿದವರು ನಾನು. ಮಹಾರಾಜ ಅಹೋ ಅಣ್ಣಯ್ಯ, ಘೋಷ ಯಾತ್ರೆಯಿಂದ ಬಂದ ಚಿತ್ರಸೈನ ಸಂಗಡ ಯುದ್ಧಕ್ಕೆ ಪಾರ್ಥನಿಗೆ ಬೆಂಬಲಾಗಿ ಹೋಗಿ ಸುತ್ತರ ಸೂಚಿಸಿ ಅಂತರಿಕ್ಷಕ್ಕೆ ಹಾರಿಸಿದವನು ನಾನು. ಅಹೋ ಧರ್ಮಜ, ಅರಣ್ಯದಲ್ಲಿ ದ್ರೌಪದಿನ ಪರಿಪರಿಯಿಂದ ಕಷ್ಟಪಡಿಸಿದ ದುಷ್ಟನಾದ ಸೈನ್ಯವನ್ನು ಎನ್ನ ರಥದ ಮುಂಭಾಗದ ಕಂಬಕ್ಕೆ ಬಿಗಿದು ತಂದು ಕೊಟ್ಟವನು ನಾನು, ಈ ಶ್ವೇತವಾಹನನು. ಅಹೋ ಅಣ್ಣಯ್ಯ, ವನಿತ ಮಣಿಗಳಾದ ದ್ರೌಪದಿಗೆ ಸೌಗಂಧಕ ಪುಷ್ಮತರ ವ್ಯಾಳದಲ್ಲಿ ಜರಾಸುರನ್ ದುರೋಣ ಕೊಂದವನು ನಾನು. ಅಹೋ ಧರ್ಮರಾಜನೇ, ಕಾಮಿಕ ವನದಲ್ಲಿ ಕೆಮ್ಮರನನ್ನು ದಾನವನನ್ನು ಕೊಂದವನನ್ನು ನಾನು. ಹಿಂದಕ್ಕೆ ತೆನೆನಿಗೆ ಆದ ಕೊಂತಿದೇವು ಗೌರ ರಥ ಮಾಡ ಕಾಲದಲ್ಲಿ ಸ್ವರ್ಗದಿಂದ ಪುರುಷಾಮರ ತಂದು ಕೊಟ್ಟವನು ನಾನು. ಅಹೋ ಧರ್ಮರಾಜನೇ, ಮುರಹರಿಗೆ ಎದರಾದ ಜರಾಸಂಧನ ದುರುಳನ್ನು ಕೊಂದವನು ನಾನು. ಈ ಪಾಂಡವರು ಒಂದೊಂದು ಸಮಯದೊಳು ಬಂದು ಕುಂದುಗಳು ಪರಿಹರಿಸಿದೆ. ಈ ಅನಿಲ ನಂದನೆಂತ ತಿಳಿಗದ ಇದರೊಳಗ ಭೇದವನ್ನು ನಡಿಕೆ ಈ ಪರಿ ನುಡಿಬೋದಾ? ಓ ಯಮಜಾತಕನೇ, ಹೊಳೆಲೆ ಈ ವೃಕ್ಷದಲ್ಲಿ ರಾತ್ರಿ ಪ್ರಾರ್ಥನೆ ಕೊಟ್ಟು ಕೊಡದಿರೋ ಕಾರಣ ನನಗೇನು? ಅವಾಗ್ರಜ ಈ ಪನ್ನಿ ಮರವ ಗುಡಿ ಮೇಲೆ ಮಾಡಿ ಕಿತ್ತಿ ಪಡೆಗಪ್ಪಳಿಸಿ ದೊಡ್ಡದಾದ ಒಂದ ಗುಡ್ಡದ ಬಂಡೆ ಮೇಲೆ ಗಸಗಸನ ಗಂಧ ಮಮತೆಯದಿ ಎನ್ನ ಅಂಗಾಗಿದ್ರೆ ರಾಣ ನನ್ನಲ್ಲಿ ಏನಾದ್ರೂ ಈ ವಿಲ್ಲು ಬಾಣಗಳು ಭೀಮೀಶನಕಾದರಲ್ಲಿ ಹಪ್ಪರ ಸಿಂಹದ ಬೊಬ್ಬನೆಟ್ಟು ದಿಟ್ಟತನದಿಂದ ಆಟದ ಕಾಲಕ್ರಮ ಕಳಿಸಿದೆ. ಎನ್ನ ವ್ರತರ ಸರಸನನ್ನು ಹೋಯ್ತೀನಿ, ಎನ್ನ ಕರುವಂಪಿಳರ ಅಣ್ಣ ರಾಜಗೆ ಅಹೋ ಬಲು ಪರಾಕ್ರಿಯಾಮದ ತಮ್ಮ ಸನ್ನುತ ಗುಣೋದ್ಧಾಮ. ಅಹೋ ಅಗ್ರಜ, ಈ ಸಮಯದಲ್ಲಿ ನಿನ್ನ ಕೋಪಮಂ ಸೈರಿಸು. ಅದು ಯಾತಕ್ಕೆಂದರೆ ಅದು ಯಾತಕ್ಕೆ ಅಗ್ರಜ? ಇದು 1 ವರ್ಷ ಅಜ್ಞಾತವಾಸವಿರುವುದು. ನೀನು ಕದನವೆಂದರೆ ಕಾಲ್ಗೆದಿರುತ್ತೀಯ. ಏನಾದರೂ ಕಾರ್ಯಭಾಗದಲ್ಲಿ ಅಪಾಯ ಸಂಭವಿಸಿದರೆ ನೀನು ಸೈರಿಸುವುದಿಲ್ಲ ಎಂಬ ಭಯದಿಂದ ಗದೆಯನ್ನು ಕೊಡಬೇಡವೆಂದು ಹೇಳಿದೆನು. ನೀನು ಇಷ್ಟು ಮಾತ್ರಕ್ಕೆ ಕೋಪವನ್ನು ತಾಳಿದರೆ ನಿನಗೆ ಹೇಳುವ ಧೀರರು ದಾರಿ ಇರುವರು. ಸ್ವಲ್ಪ ಕಾಲ ಸೈರಿಸು ಭೀಮ ಸದ್ಗುಣಧಾಮ. ನಿನ್ನಿಷ್ಟದಂತೆ ಆಗಲಲ್ಲ ರಾಜರಿಗೆ ಅನುಜಾದಿ
ಅನುಜಾದಿಗಳಿರ ಓ ಅಗ್ರಜ, ಮತ್ಸ್ಯ ನಗರಕ್ಕೆ ಹೋಗೋಣ ನಡೀರಿ ಅನುಜಾದಿಗಳಿರ. ನಿನ್ನಷ್ಟದಂತ ಮತ್ತೆ ರಾಜಗಳು ದೇವ ದೇವ ನಾರಾಯಣ ಪರಂಧಾಮ ಸಕಲ ಭುವನ ಪರಿಪಾಲ ಸಕಲ ಭುವನ ಪರಿಪಾಲ ನಿಖಿಲ ಧನುಜ ಸಂಹಾರ ಅಸುರಾಂತಕ ನಿನ್ನ ಲೀಲೆ ತಿಳಿಯದ ಮಗೆ ನಿನ್ನ ತಿಳಿಯದ ಮಗೆ ನಿನ್ನ ಪರಂಧಾಮ ಪರಮಾತ್ಮ ದೇವ ದೇವ ದಯಮಾಡಿ ಸ್ಟೇಜ್ನಕ್ಕೆ ಯಾರು ಬರಬಾರ್ದು. ಒಬ್ಬರೇ ನಾಲ್ಕು ಜನ ಯಾರು ಇರಬಾರ್ದಣ್ಣ. ಸ್ಟೇಜ್ನಕ್ಕೆ ಯಾರು ಬರಬಾರ್ದು. ಹೂ ಹಾಕ್ರಿ ಕೆಳಗಿಡ್ರಿ. ಯಾರು ಹಾರಾಕಿ ಬೇಡ. ನೀರ್ ತಮ್ಮ ಒಂದೇ ಹಲೋ 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 ವೇದಿಕೆ ಮೇಲೆ ಇಲ್ಲೆಲ್ಲ ವೇದಿಕೆ ಮೇಲೆ ನಮ್ಮ ಆಗಲೂರಪ್ಪ ಅವ್ರು ಇರ್ತಾರ ನೀರು ಕೊಡಕ್ಕೆ. ದಯಮಾಡಿ ಎಲ್ಲರೂ ಕೆಳಗಿರ್ರಿ. ಆಗಲೂರಪ್ಪ ಅವ್ರು ಇದ್ದಾರೆ, ಯಾವಾಗ ಅಲ್ಲಿ ಇರ್ತಾರ. ಎಲ್ಲರೂ ದಯಮಾಡಿ ಕೆಳಗಿಳಿದು ಅಟ್ಟಕ್ಕೆ ಸಾಕಾರ ಕೊಡ್ಬೇಕು. ಯಾವ ಶೀಲ್ಗಳು ತಂದ್ರೇನ ಏ ಹುಡುಗ ಶಾಲ್ಗಳು
ನಿನ್ನಾಟ ಬಲ್ಲವರಾರು ಯಾರು ತಮ್ಮ ಯಾರು ತಮ್ಮ ಮಾದಿಗರಯ್ಯನ ಮನೆಯ ಅಂಬಲಿ ರುಚಿಯ ದಂಡು ಮಾದಿಗರಯ್ಯನ ಮನೆಯ ಅಂಬಲಿ ರುಚಿಯ ದಂಡು ಶಿವನ ಕೈಲಾಸದಲ್ಲಿ ಅವನು ಕೈಲಾಸದಲ್ಲಿ ಶಿವನ ಕೈಲಾಸದಲ್ಲಿ ತಗೊಂಡು ಕೊಯ್ದ ಗುರುವೇ ನಿನ್ನ ತವಲ್ಲವನಾರ ಯಾರೋ ತಮ್ಮ ಯಾರೋ ಶಿವನೇ ಯಾರೋ ಸರಾನ್ಸ್ ದಯಮಾಡಿ ಪಾದರಕ್ಷಕನ್ ಬರ್ಬೇಡ್ರಿ. ಏನ್ ಫೋಟೋ ತೆಗೆದ್ಬಿಡ್ರಪ್ಪ, ಯಾರು ಸ್ಟೇಜ್ನ ಬರ್ಬಿಡ್ರಿ. ನೀವು ಜನರಿದ್ರೆ ನಾವು ಆಟ ಆಡ್ಸಕ್ ನೋಡ್ರಿ ನೋಡ್ರಿ, ಎಲ್ಲರೂ ಇಳ್ಬೇಕಾದ್ದೆ. ಏರಿದ್ದು ಈಗಲೇ ಬಗೆರ್ಸ್ಕೊಂಡು ಹೋಗ್ಬಿಡ್ರಿ ಸಾಕು, ಎಲ್ಲರೂ ಬಗೆರ್ಸ್ಕೊಂಡು ಮಾಡ್ರಿ, ಸ್ವಲ್ಪ ಶಾಂತ ಯಾರು ಬರ್ರಿ ಅಪ್ಪ, ದಯಮಾಡಿ ಇಲ್ಲಿ ಕೆಳಗಿಡ್ರಿ, ಬರ್ರಿ ಎಲ್ಲರೂ ಬರ್ರಿ. ಭಾಗ್ಯವಾಸಿರಿಯೇ ಚಟಸ್ಫುಟ ತಟಪಟನ ಒಡದೆ ಅಣುವಸಿಡಲಿನ ಸಮಸೂಹ ಗರ್ಜನಗಂತ ಗರ್ಜಿಸುತ್ತ ಕಗ್ಗದ ಹಿಡಿಗಂಪಿಡದ ಬಡವೆ ನಡಗವಂತ ಜಯಂಕರಿಸುತ್ತ ಬರುವ ಎನ್ನಾರ್ಭಟವನ್ನು ಕಂಡ ಆದಿಶಾಸನ ತಡೆಯಲಾರದು ಈ ಅಭಿಯಾನಿಗೆ ಕೊಂಡರು ಎಲ ಮಾನವ ದೇವ ಇಂಥ ಪಟುಪಟ ಪರಾಕ್ರಮನ ಮುಂಭಾಗದೋಳು ನಿಂತ ನಿರ್ಭಯದಿಂದ ವೀರಾದಿ ವೀರನಂದಾರೆಂದು ಕೇಳುವ ನೀನದವನರನು ಸರಿ ಎನ್ನಕ್ಕೆ ದೇವ ನಾವು ದಾರಂದರೆ ಲಂಚ ತಿನ್ನೋನು ಲಂಚದ್ರೋಹಿ, ಲಂಚ ಬೇಡವನು ಬೀದಿ ನಾಯಿ, ಲಂಚ ಕೊಟ್ಟು ಬಿಡುವರು ಬಾಯಿ ಬಳ್ಳಾರಿ ಬದನೆಕಾಯಿ ಕುಡ್ತೀನಿ, ಕುಂಬಳಕಾಯಿ, ಕಾರಕಲ್ ಕಾರೆಕಾಯಿ, ನೆಲ್ಲಾದ್ರೂ ನಲ್ಲಿಕಾಯಿ, ಕೂಡ್ಲಿ ಹುಡ್ಸಕಾಯಿ, ನಾನು ಈ ದೇಶಕ್ಕೆ ಹೊಡೆಯುವ ಸೊಣ್ಣದೊಂದು ತೆಂಗಿನಕಾಯಿ, ತೋಟದಲ್ಲಿ ಕುಂಬಳಕಾಯಿ, ಎಷ್ಟು ಕೈಗಳನ್ನು ಹೊರತು ಅರ್ಪಿತ ಮಾಡಿಕೊಳ್ಳುವ ನಮ್ಮಮ್ಮ ಮಾರಮ್ಮ ತಾಯಿ, ದೇವಾಗಿಸ ಬುಡ್ಡ ಕಲ್ಲದ ವಾಸ, ನಾನು ಸಂಸಾರದ ದಾಸ, ಆ ಮೂಲೆಯಲ್ಲಿ ಕುಂತುಕೊಂಡಿರುವ ನೋಡು ನಮ್ಮ ಸ್ವಾದರಮವನೆಂಬ ಅರಸ, ಅಂತ ಅರಸನ ಮಗಳಿಗೆ ವರನಾಗಿ ಬಂದು ತಮ್ಮನ್ನು ಮಾತನಾಡಿಸುವ ಸುಂದರ ಸಾರಥಿ ನಾನೆಲ್ಲವೇನೋ ದೇವ, ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತ ಸಾರಥಿ ಎನ್ನ ನಾಮಾಂಕಿತವೇನೆಂದರೆ ಅದೇನು ದೇವ? ಚಂಡ ಪ್ರಚಂಡ ಅಂಡನದು ಬರವ ಮಂಡಲೀಕರ ರುಂಡಂಗಳು ಎನ್ನ ಕರ ಪುಂಡರೀಕದಳು ಮೆರೆಯುವ ಕೋದಂಡದಂ ಖಂಡಿಸುವ ಭುಜವನು ಎಲ್ಲ ಸಾರಥಿ ವ್ಯಾಘ್ರನಂತೆ ಒಕ್ಕಟಿಪ ಮತ್ಕೋಪಾಗ್ನಿನಾಶಿಕಾಗ್ರದಿ ಕಾರ್ಪಗೆ ಹೊರ ಸೂಚುತ್ತ ಬರುವ ಎನ್ನ ಪಟುಧರ ಭೀಕರಕ್ಕೆ ಪೂರ್ವವನ್ನು ಕುಗ್ಗಿದನು ಆದಿಶೇಷನು ತಲವಾಗಿದನು ದಿಗ್ಗಂತಗಳ ಕಿರ್ರನ್ನು ಒದರಿದವು. ಎಲ್ಲ ಸಾರಥಿ ಇದು ಅಲ್ಲದೆ ಎನ್ನ ಕಡು ಪರಾಕ್ರಮವನ್ನು ಕಂಡ ಚಪ್ಪನ್ನಾರು ದೇಶದ ರಾಜರು ಭಯಗ್ರಸ್ತರಾಗಿ ಎನ್ನ ಭಾವನಾದ ವಿರಾಟ ಗೋಪಾಲನಿಗೆ ತಪ್ಪದೆ ಕಪ್ಪ ಕಾಣಿಕೆಯನ್ನೊಪ್ಪಿಸುವರು. ಸಾರಥಿ ಎಂತ ಕಡುಗಲಿ ಪರಾಕ್ರಮ ಮುಷ್ಟಿವಿದ್ದದೋಳು ಮಹಾರಥಿ ಮಾರತಕಾರನ ಪುತ್ರ ಮಾಳವಯ್ಯ ಮನವರ ಗರ್ಭಾಗ್ನಿಯಲ್ಲಿ ಉದ್ಭವಿಸಿದ ವೀರಾದಿ ವೀರ ಈಚೆಗೆ ಮಹಾರಾಜನಂದು ಜಯವೇರಿಯ ಮರುಸು ಸಾರಥಿ ಈಚೆಗೆ ಮಹಾರಾಜರ ನೀವಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾಮಧ್ಯಕ್ಕೆ ಬಂದ ಕಾರ್ಯಾರ್ಥವೇನು ದೇವ? ದಿವ್ಯ ಪ್ರಭಾವ. ಬಳಿರಿಯಾಗೆಲ್ಲ ಈ ಸಾರಥಿ
ಈ ಸುಂದರ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ಎನ್ನ ಭಾವನಾದ ವಿರಾಟ ಭೂಪಾಲನಿಗೆ ಎಳ್ಳಷ್ಟು ಭಯವಿಲ್ಲದ ಯಾವ ತೊಂದರೆ ಬಾರದಂತೆ ರಾಜ್ಯ ಕಾರ್ಯಗಳನ್ನು ನಡೆಸಿ ಜಯಪ್ರದ ಹೊಂದಿರುವೆ. ಎಲ್ಲ ಸಾರಥಿ ನಮ್ಮಕ್ಕನಾದ ಸುಧಿಷ್ಣ ದೇವಿಯನ್ನು ಕಾಣದೆ ಬಹುದಿನಗಳಾದವು. ಆದ ಕಾರಣ ಅಕ್ಕನಿಗೆ ತಕ್ಕ ಮೌಕ್ತಿಕಾಭರಣವನ್ನು ತೆಗೆದುಕೊಂಡು ಬರೋಣವಾಯಿತು. ಸಾರಥಿ, ಸುಧಿಷ್ಣ ದೇವಿಯನ್ನು ಕಾಣಬರು ಜಾಗೃತಿ. ತಿರುಪತಿ, ಮುಂದೇನು ಸಂಗತಿ? ಬಳಿರಿಯಾಗಲ್ಲ ಈ ಸಾರಥಿ. ಮತ್ತೇನು ಭೂಪತಿ? ಇದು ಏನು ಪರಮಾಶ್ಚರ್ಯದ ರೀತಿ? ಅದೇನು ದೇವ? ಎಲ್ಲ ಸಾರಥಿ, ಭೂಪತಿ, ಇವತ್ತಿನ ದಿವಸ ನಮ್ಮ ಅಕ್ಕನ ಸಂಸ್ಥಾನವೇ ಒಂದು ರೀತಿಯಾಗಿ ಕಾಣುವುದಲ್ಲ. ಮುತ್ತಿನ ಗೊಂಚಲಗಳಿಂದಲೂ ಮರಕದ ತೆನೆಗಳಿಂದಲೂ ಇಂದ್ರನೀಲಮಣಿ ನೆಲಗಟ್ಟಿನಿಂದ ಸಾಂದ್ರತರವಾಗಿ ಪರಿಶೋಧಿಸುತ್ತಿರುವುದು. ಹೌದೇನು ದೇವ? ಎಲ್ಲ ಸಾರಥಿ, ಭೂಪತಿ, ಈ ಆಸ್ಥಾನವನ್ನು ವರ್ಣಿಸುವುದಾಗಿರಲಿ, ವೀರಾಜ ವೀರ ಕೀಚಕ ಚಕ್ರವರ್ತಿಗೆ ಒಂದು ಮಹದ್ವಾರದಲ್ಲಿ ನಿಂತಿರುವನೆಂದು ನಮ್ಮ ಅಕ್ಕನಿಗೆ ತೋರಿಸು. ಸಾರಥಿ, ಮೊದಲು ಹೋಗು ನಿಮ್ ಜಾಗೃತಿ. ನಿಮ್ಮ ಕ್ಷೇತ್ರ ಇಲ್ಲ ಭೂಪತಿ, ಪೀಠವನ್ನು ಅಲಂಕರಿಸಿ ಜಾಗೃತಿ. ಅಂತಕ್ಕಂಥ ನಮ್ಮ ನಾರಾಯಣ ತಾತನವರು ವೇದಿಕೆಗೆ ಬಂದು ಸನ್ಮಾನಿಕರಾಗಬೇಕಂತ ಕೋರಿಕೊಳ್ಳುತ್ತೇವೆ. ನಮೋ ನಮೋ ಅಕ್ಕಯ್ಯ. ದೀರ್ಘಾಯುಸ್ಸು ಮಸ್ತು ತಮ್ಮ. ಆಮೇಲೆ ಕೇಳು. ಸಹೋದರ ಅಗ್ರಜೆ, ಹೇಳುವಿನ ಕೇಳು ತಮ್ಮ. ಚೆನ್ನಾಗಿ ಹೇಳು ಅಕ್ಕಯ್ಯ. ಚೆನ್ನಾಗಿ ಹೇಳು ಅಕ್ಕಯ್ಯ. ಕೇಳೋ. ಅದೇನು ಚೆನ್ನಾಗಿ ಹೇಳು.
ಆಹೋ ಸಹೋದರ, ಅಕ್ಕ ಸುಧಿಷ್ಣ, ನೀನು ಮತ್ತು ನಿನ್ನ ಪ್ರಜೆ ಪರಿವಾರವು ಮತ್ತು ನಿನ್ನ ತಮ್ಮಂದಿರರಾದ 100 ಮಂದಿಯು ಎಲ್ಲರೂ ಸೌಖ್ಯವೇನು ಸಹೋದರ ವೀರಾದಿ ವೀರ. ಅಕ್ಕ ಸುಧಿಷ್ಣ, ತಮ್ಮ ಕೀಚಕ, ನಿಮ್ಮ ಪುತ್ರನಾದ ಉತ್ತರನೋ ಪುತ್ರಿಯಾದ ಉತ್ತರಿಯೋ ಭಾವನಾದ ವಿರಾಟ ಗೋಪಾಲನು ಅಗ್ರಜೆ ನಿನ್ನ ಪ್ರಜೆ ಪರಿವಾರವಲ್ಲ ಇಂದಿನವರೆಗೆ ಕ್ಷೇಮದಿಂದಿರುವರೆ ಇಲ್ಲವೇ ನಾವು ದೇಶದ ರಾಜರೇನಾದರೂ ನಿನಗೆ ತೊಂದರೆ ಕೊಟ್ಟರೆ ಅಕ್ಕ ನಿನ್ನ ರಾಜ್ಯ ಕಾರ್ಯದ ವಿಚಾರವಲ್ಲ ಈ ನಿನ್ನ ತಮ್ಮನಾದ ವೀರ ಕೀಚಕನ ಮುಂದೆ ಬೇಗನೆ ತಿಳಿಸಮ್ಮ ಅಗ್ರಜೆ. ಸಹೋದರ, ಅಕ್ಕಯ್ಯ, ಆ ದುರ್ಯೋಧನಾದ ಕೌರವನು ಜರಿದು ಮಾತನಾಡುತ್ತಿರುವನಂತೆ. ಯಾರು ಏನು ಹೇಳಿದಾರೆ ಅಕ್ಕಯ್ಯ? ಅನುಜ, ಅಗ್ರಜೆ ಹೇಳುವಿನ ಕೇಳು. ಚೆನ್ನಾಗಿ ಹೇಳು ಸಹೋದರ, ಅಕ್ಕಯ್ಯ. ಇದುವರೆಗೆ ನಾವೆಲ್ಲರೂ ಕ್ಷೇಮದಿಂದಿರೆವು ತಮ್ಮ. ಅಗ್ರಜೆ ಆದರೆ ಹೇಳಕ್ಕಯ್ಯ. ಇನ್ನೊಂದು ವಿಚಾರ ನಿನಗೆ ಗೊತ್ತಿಲ್ಲವೇನು ಸಹೋದರ? ಅದೇನು ವಿಚಾರ ಅಕ್ಕಯ್ಯ? ಮಾತನಾಡುತ್ತೇನಂತೆ. ಏನೇನು ಮಾತನಾಡಿದನಕ್ಕಯ್ಯ? ಸೋದರ, ಅಗ್ರಜೆ ನನ್ನೇ ಜರಿದು ಮಾತನಾಡುತ್ತಿರುವನಂತೆ. ಇದುವರೆಗೆ ಅವನು ಯಾರನ್ನು ಗೆದ್ದಿರುವನಕ್ಕಯ್ಯ? ಅಗ್ರಜೆ ಹೇಳುವಿನ ಕೇಳು. ಚೆನ್ನಾಗಿ ಹೇಳು. ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಅಗ್ರಜೆ. ನಿನ್ನ ಕಂಡರೆ ಸೇರನೋ. ಕೇಳು. ನಿನ್ನ ಕಂಡರೆ ಸೇರನೋ ಬಾರೆ ಬಾರೆ ತಮ್ಮನೇ. ತಮ್ಮನಾದ ಕೀಚಕ, ಆ ಧುರುಳನಾದ ಕೌರವನು ನಿನ್ನನ್ನು ನೋಡಿ ಜರಿದು ಮಾತನಾಡುವನಂತೆ. ಏನನ್ನು ಜರಿದನಕ್ಕಯ್ಯ? ಇದು ನಿಜವೇನ ಸಹೋದರ ವೀರಾದಿ ವೀರ? ಅಕ್ಕ ಸುಧಿಷ್ಣ, ಕೀಚಕ, ಕವರುವನು ನನ್ನನ್ನು ನೋಡಿ ಜರದನೆಂದು ಹೇಳಿದೆಯಲ್ಲ. ಹೌದು ತಮ್ಮ. ಇದುವರೆಗೆ ನನ್ನ ಎದುರಿಗೆ ನಿಂತು ಮಾತನಾಡುವ ಶಕ್ತಿಯೇ ಅವನು ಬಂದಿಲ್ಲ. ಹೌದು ಸಹೋದರ. ಅಕ್ಕ, ತಮ್ಮ, ಅಂತ ಕವರುವನು ಸುದ್ದಾಗಿರಲಿ, ಅದನ್ನು ನಾನು ನೋಡಿಕೊಳ್ಳುವೆ. ನಿಮ್ಮ ಪುತ್ರನಾದ ಉತ್ತರನೋ ಪುತ್ರಿಯಾದ ಉತ್ತರೆಯೋ ಭಾವನಾದ ವಿರಾಟ ಭೂಪಾಲನು ಅಗ್ರಜೆ. ಅನುಜ, ನಿನ್ನ ಪ್ರಜೆ ಪರಿವಾರವಲ್ಲ ಕ್ಷೇಮದಿಂದಿರುವರೆ ಇಲ್ಲವೇ ದಾವ ದೇಶದ ರಾಜರೇನಾದರೂ ನಿನ್ನಗೆ ತೊಂದರೆ ಕೊಟ್ಟಿರುವರೆ. ಸಹೋದರ, ನಿನ್ನ ರಾಜ್ಯ ಕಾರ್ಯದ ವಿಚಾರವೆಲ್ಲ ನಿನ್ನ ತಮ್ಮನಾದ ವೀರ ಕೀಚಕನ ಮುಂದೆ ಬೇಗನೆ ತಿಳಿಸಮ್ಮ ಅಕ್ಕಯ್ಯ. ಸಹೋದರ, ಅಗ್ರಜೆ, ನಿನ್ನ ಪುತ್ರರು ಹೇಗಿರುವರೆಂದು ಕೇಳುತ್ತಿರುವೆಯ ತಮ್ಮ? ಹೌದು ಅಕ್ಕಯ್ಯ. ಎಲ್ಲ ಕಾಂತನ ವಿಚಾರವನ್ನು ಕೇಳುವೆಯ? ಹೌದು ಅಗ್ರಜೆ. ಎಲ್ಲರೂ ಸಂತೋಷದಿಂದಿರುವರು ತಮ್ಮ. ನೀನು ಬಂದಿರುವ ವಿಚಾರವೇನಿರುವುದು ಸಹೋದರ ವೀರಾದಿ ವೀರ? ಅಕ್ಕ ಸುಧೀಷ್ಣ, ತಮ್ಮನಾದ ಕೀಚಕ, ನಿನ್ನನ್ನು ನೋಡದೆ ಬಹುದಿನಗಳಾದವು, ಆದ ಕಾರಣ ನಿನ್ನನ್ನು ನೋಡಲಿಕ್ಕೆ ಬಂದೆ. ಬಹಳ ಸಂತೋಷವಾಯಿತು ಅಕ್ಕಯ್ಯ. ಸಹೋದರಾಜ.
ಮಾರ್ಗಾಯಾಸದಿಂದ ಎನ್ನ ದೇಹ ದಾಹಗೊಂಡಿರುವುದಾದ್ದರಿಂದ ಕುಡಿಯಲು ಸ್ವಲ್ಪ ಜಲವನ್ನು ತರಿಸಿಕೊಡಿ ಅಕ್ಕಯ್ಯ. ಹೌದೇನು ತಮ್ಮ? ಅಗ್ರಜೆ. ಬಹಳ ದೂರದಿಂದ ಹೌದಕ್ಕಯ್ಯ. ದಾಹಗೊಂಡು ಬಂದಿರುವೆಯಾ? ಹೌದಾ ಅಗ್ರಜೆ? ಜಲವು ತರಿಸಬೇಕೆ? ಹೌದಕ್ಕಯ್ಯ. ನಿನ್ನ ಇಷ್ಟದಂತೆ ಆಗಲಿ. ಅಮ್ಮ ಶೈಲೇಂದ್ರಿ, ಒಳಗಡೆ ಏನು ಮಾಡುತ್ತಿರುವೆ? ನಮ್ಮ ತಮ್ಮನಾದ ಕೀಚಕನು ದಾಹಗೊಂಡು ಬಂದಿರುವನು. ಸ್ವಲ್ಪ ಜಲವನ್ನು ತೆಗೆದುಕೊಂಡು ಬಾರೇ ಅಮ್ಮಯ್ಯ. ಬೆಳಕತ್ತದಲ್ಲಮ್ಮ, ಅದಕ್ಕೆ ಅಡಿಗೆ ಬಿಟ್ಟು ಮನೆಗೆ. ಅಮ್ಮ ಮಹಾರಾಣಿ, ಶೈಲೇಂದ್ರಿ, ಜಲವನ್ನು ತಂದರು ಸ್ವೀಕರಿಸು. ಸಹೋದರ ಅಗ್ರಜೆ. ಜಲವ ಸ್ವೀಕರಿಸು. ಬಳಿ ಬಳಿರಿಯ ಎಲ ಈ ಸಾರಥಿ. ಈ ಸಭಾಭವನದಿಂದ ಎಮ್ಮೆಗೆ ಜಲವನ್ನು ತಂದು ಈ ಸುಂದರ ಸ್ತ್ರೀಯಳುದಾರು ನಮ್ಮ ಸಾಗರನ ಮಗಳು ಎಲ ಸಾರಥಿ. ಇವಳನ್ನು ನೋಡಿದ ಕ್ಷಣ ಎನ್ನ ಜಲದಾಹ ಅಡಗಿತು, ವಿರಹ ತಾಪ ಉದ್ಭವಿಸಿತು. ಇವಳ ಮೇಲೆ ಎನ್ನಗೆ ಮನಸಾಯಿತು. ಅಕ್ಕ ಸುಜಿಷ್ಣ, ಅಮ್ಮ ಕೀಚಕ, ಆಹಾ ಚಂದ್ರನಲ್ಲಿ ಸಹ ಕಳಂಕ ಉಂಟು, ಈ ಸುಂದರಿಯ ಮುಖ ಕಮಲದಲ್ಲಿ ಕಳಂಕವೇ ಇಲ್ಲ. ಅಗ್ರಜೆ, ಏನು ಮುಖ ಬಿಂಬವೋ, ಏನು ತಾವರ ಮಲ್ಲಿಗೆಯೋ, ಏನು ಬಂಗಾರದ ಕಲಸಂಗಳು, ಏನು ಚಕ್ರವಾಕ ದ್ವಯಂಗಳು. ಈ ತರುಣಿ ಮಣಿಗೆ ಕುಂಭಕು ಚಂಗಳು ಎಷ್ಟು ಸುಂದರವಾಗಿ ಪರಿಶೋಧಿಸುತ್ತಿರುವವಲ್ಲ. ಅಗ್ರಜೆ, ರತಿಯ ಭಾರತೀಯ ಮುರಹರನಾರ್ಧಾಂಗಿನಿಯ ರಂಭ ಊರ್ವಶಿ ಮೇನಕ ತಿಲೋತ್ಸವಯೋ. ಅಕ್ಕ ಸಹೋದರ, ಸೃಷ್ಟಿಯಲ್ಲಿರುವ ಸ್ತ್ರೀಯರ ರೂಪಗಳೆಲ್ಲ ಧಿಕ್ಕರಿಸಿ ಮೆರೆಯುವ ಆ ಸೃಷ್ಟಿಕರ್ತನಾದ ಬ್ರಹ್ಮನು ಬಹು ಕಷ್ಟಪಟ್ಟು ಇವಳನ್ನು ಸೃಷ್ಟಿ ಮಾಡಿರಬಹುದು. ಸಹೋದರ, ಎಲ್ಲ ದೇವತಾಂಗಿನಿಯರ ರೂಪವನ್ನು ಒಂದಗೂಡಿಸಿದರೆ ಇವಳ ಕಾಲು ಉಗರಿಗೆ ಸರಿಬಾರದು. ಅಕ್ಕ, ಇವಳನ್ನು ನೋಡಿದ ಕ್ಷಣ ಎನ್ನಗೆ ಮನಸ್ಸಾಗಿರುವುದು. ಒಂದು ಸಾಲ ಎನ್ನ ಅಂತಃಪುರಕ್ಕೆ ಸ್ತ್ರೀಗಳನ್ನು ಕಳಿಸುವ ಅಕ್ಕ, ಇವಳೇ ನನಗೆ ಸರಿಯಾದ ಹೆಣ್ಣೆಂಬ ಲೆಕ್ಕ. ಸಹೋದರ, ಅಗ್ರಜೆ, ಏನು ಮಾತನಾಡಿದಿ? ನಾನೇನು ಮಾತನಾಡಿದೆನು? ಇದ್ದಿದ್ದೆ ಮಾತನಾಡಿದೆನಲ್ಲ ಅಕ್ಕಯ್ಯ. ಇವಳನ್ನು ನೋಡುತ್ತಿರುವೆಯಾ? ಮತ್ತಿನ್ಯಾರನ್ನು ನೋಡಲ್ಲ ಅಗ್ರಜೆ? ನೋಡಬಾರದು. ಯಾಕೆ? ಅವಳು ಯಾರು? ಯಾರಕ್ಕಯ್ಯ? ನಮ್ಮ ಮನೆಗೆ ಬಂದಿರುವಳು. ಯಾತಕ್ಕಾಗಿ ನಿನ್ನ ಮನೆಗೆ ಬಂದಿರುವಳು? ನಿನಗೋಸ್ಕರ ಬಂದಿಲ್ಲ. ಮತ್ತೆ ಯಾರಿಗೋಸ್ಕರ ಬಂದಿರುವಳು? ನನಗೋಸ್ಕರ. ನೀನುಗೋಸ್ಕರ ಬಂದ ಮೇಲೆ ನಿನ್ನ ತಮ್ಮನಿಗೆ ಏನಾಗಬೇಕವಳು? ನಿನಗೆ ಏತಕ್ಕೆ ಬೇಕು? ನನಗೆ ಬೇಕಾಗೆ ನಿನ್ನನ್ನು ಕೇಳಿದೆನು, ನನಗಾಕೆ ಬೇಕಂದರೆ? ಸಹೋದರ ಅಗ್ರಜೆ, ಹೇಳುವಿನ ಕೇಳು. ಚೆನ್ನಾಗಿ ಹೇಳು. ಸಹೋದರ, ಕೇಚಕೇಂದ್ರ ರಾಜಚಂದ್ರ ಇವಳ ವಿಷಯವನ ಹೇಳುವೆನು, ಹೇಳೋ ನೀನು ಇವಳ ವಿಷಯವನು, ಇವಳ ವಿವರವನು. ಚೆನ್ನಾಗಿ ಹೇಳು ಅಗ್ರಜೆ. ಅಕ್ಕಯ್ಯ, ಇವಳ ದಾರೆಂದು ಕೇಳುತ್ತಿರುವೆಯಾ? ಹೌದು ಅಕ್ಕಯ್ಯ. ಇವಳ ವಿಚಾರವನ್ನು ನೀನು ತಿಳಿದುಕೊಳ್ಳಬೇಕೆ? ತಿಳಿದುಕೊಳ್ಳಬೇಕಕ್ಕಯ್ಯ. ನಮ್ಮ ಮನೆಯ ದಾಸೆ ವಿಷಯ ತಿಳಿಸಲು ಬಂದಿರುವವಳು. ನಮ್ಮ ಮನೆಯ ದಾಸೆಯು ಇವಳು ವಿಷಯ ತಿಳಿಸಲು ಬಂದಿರುವವಳು. ಇವಳ ಗೋಷ್ಠಿ ಏತಕ್ಕೆ ನಿನಗೆ? ಇವಳ ಗೋಷ್ಠಿ
ಕೀಚಕ. ಅಕ್ಕಯ್ಯ, ರಾಣಿ ವಾಸವಾದ್ದರಿಂದ ರಾಜಾದಿ ಹೆಂಡಂದಿರರು ಪ್ರಧಾನ ಸಖಿಯರು ಬರುವ ಪದ್ಧತಿ ಉಂಟು ಅಮ್ಮ. ಅಗ್ರಜೆ, ಅದರಂತೆ ಈ ಲಲಲಾಮಣಿಯು ಬಂದಿರುವಳು. ಇವಳು ದಾರಾದ ಗೋಷ್ಠಿ ನಿನಗೇತಕ್ಕೆ ಬೇಕು ಕೀಚಕಾಗ್ರಣಿ, ನೀನೇ ಧೀಮಣಿ. ಅಕ್ಕ ಸುಧೀಷ್ಣ, ತಮ್ಮ ಕೀಚಕ. ರಾಣಿ ವಾಸವಾದ್ದರಿಂದ ರಾಜಾದಿರಾಜರ ಹೆಂಡರು ಬಂದು ಕೇವಲಾಭ ತಿಳಿಸುವ ಪದ್ಧತಿ ಉಂಟೆಂದು ಹೇಳಿದೆಯಲ್ಲ. ಹೌದು ಸಹೋದರ. ಆದರೆ ಇವಳು ಯಾವ ರಾಜನ ಮಗಳು? ನಿನಗೇತಕ್ಕೆ ಬೇಕು? ಯಾವ ದೇಶದಿಂದ ಬಂದಿರುವಳು? ನಿನಗೇತಕ್ಕೆ ಬೇಕು ಸಹೋದರ? ಅಕ್ಕ ಸುಧೀಷ್ಣ, ತಮ್ಮ ಕೀಚಕ. ಪುರುಷನಾದವನು ಒಂದು ಹೆಣ್ಣಿನ ವಿಚಾರ ಕೇಳುವನಂದ ಮೇಲೆ ಯಾಕ ಬೇಕೆಂದು ಕೇಳುವುದು ನಿನ್ನ ಅಜ್ಞಾನ. ಏತಕ್ಕೆ ತಮ್ಮ? ಅವಳನ್ನ ಕೇಳು. ನನ್ನ ತಮ್ಮನು ನಿನ್ನನ್ನು ಕೇಳುವನು ಎದಕ್ಕೆ ಅಂತ ಹೇಳು. ನಿನಗೋಸ್ಕರ. ನನಗೋಸ್ಕರ ಅಕ್ಕಯ್ಯ. ಅವಳನ್ನು? ಹೌದಕ್ಕಯ್ಯ. ನಾನು? ಹೌದಾ ಅಗ್ರಜ? ಕೇಳಬೇಕು. ಹೇಳಬೇಕಕ್ಕಯ್ಯ. ನಿನ್ನ ಮುಂದೆ. ನನ್ನ ಮುಂದೆ ಹೇಳಲಿದ್ದರೆ ಇನ್ಯಾರ ಮುಂದೆ ಹೇಳಬೇಕಯ್ಯ? ಅವಳನ್ನು ನೀನೇತಕ್ಕೆ ನೋಡ್ತಿರುವಿ? ಅಕ್ಕ ಸುಧೀಷ್ಣ, ಅವಳನ್ನು ಧೀರನಾದವನು ಹೆಣ್ಣನ್ನು ತಾನಾಗಿ ಕೇಳುವುದಿಲ್ಲ, ಹೆಣ್ಣನ್ನು ಹೆಣ್ಣಿನಿಂದಲೇ ಕೇಳಿಸುವನು. ಸಹೋದರ, ಅಗ್ರಜೆ, ಗಂಡು ತಾನಾಗಿ ಕೇಳಬೇಕು, ಹೆಣ್ಣು ತಾನಾಗಿ ಯಾವತ್ತು ಕೇಳುವುದಿಲ್ಲ. ಅವಳು ನನ್ನನ್ನು ಒಪ್ಪುವಳು ಇಲ್ಲ ಒಂದು ಸಾರಿ ನಿನ್ನ ಕೇಳು, ನಾನು ಆಮೇಲೆ ನನಗೆ ಹೇಳು. ಸಹೋದರ, ಅಕ್ಕಯ್ಯ, ಹೆಣ್ಣು ತಾನಾಗಿ ಒಲಿದು ಬರಬೇಕು. ಹೌದು ನಿಜ ಅಕ್ಕಯ್ಯ, ಆದರೆ ಅವಳು ಒಲಿಯೋಳಿಲ್ಲ, ನೀನು ಮಾತನಾಡಿಸು. ತಾನಾಗಿ ಒಲಿದು ಬಂದರೆ ಸಂಸಾರವು ಸುಖವಾಗಿರುವುದು, ಇಲ್ಲವಾದರೆ ಸರ್ವನಾಶವಾಗುವುದು. ಅಕ್ಕ ಸುಧೀಷ್ಣ, ತಮ್ಮ ಕೀಚಕ. ಜಗತ್ತಿನಲ್ಲಿ ಎಲ್ಲಾ ದೇಶವನ್ನು ಬಿಟ್ಟು ಅವಳು ನಿನ್ನಲ್ಲಿಗೆ ಬಂದಳಂದ ಮೇಲೆ ಯಾರಿಗಾಗಿ ಬಂದಿರುವಳೆಂದು ನೀನು ತಿಳಿದುಕೋ. ನಿನಗಾಗಿ ಬಂದಿರುವಳೆಂದು ನೀನು ತಿಳಿದುಕೊಂಡಿರುವಿ. ಮತ್ತೆ ತಿಳಿದುಕೊಂಡದಕ್ಕಾಗಿ ನಿನಗೆ ಹೇಳುವನಕ್ಕಯ್ಯ. ಅಮ್ಮಯ್ಯ, ಅಗ್ರಜ, ಅವಳು ನಿನಗೋಸ್ಕರ ಬಂದಿಲ್ಲ. ಕೇಳು ಅಕ್ಕಯ್ಯ ಒಂದು ಮಾತು. ನನಗೋಸ್ಕರ ಬಂದಿರುವಳು, ನನ್ನ ಸೇವೆಯನ್ನು ಮಾಡುವುದಕ್ಕೆ ನಮ್ಮ ಮನೆಗೆ ಬಂದಿರುವಳು. ಅಕ್ಕ ಸುಧೀಷ್ಣ, ತಮ್ಮ ಕೀಚಕ. ಮಾತು ಮಾತಿಗೆ ನನಗೋಸ್ಕರ ಬಂದಿರುವಳೆಂದು ವ್ಯರ್ಥ ಹೊತ್ತು ಕಳೆಯುವುದು ಬೇಡ. ಏನು ಮಾಡಬೇಕು ತಮ್ಮ? ಮತ್ಸ್ಯ ನಗರದ ಮಹಾಸದ್ಗುಣದ ನಾರಿ, ರಾಜನ ಪ್ರಾಣೇಶ್ವರಿ, ಇಂಥ ಸುಂದರ ಸ್ತ್ರೀರತ್ನವನ್ನು ಸಂಪಾದಿಸಿದ ನೀನೇ ಧನ್ಯಳು ಧನ್ಯಳು ಧನ್ಯಳು. ಅಕ್ಕ, ಅದು ಯಾತಕ್ಕಂದರೆ ತಮ್ಮ, ಸಾಗರಕ್ಕೆ ಚಂದ್ರನ ಕೆಳಗೆಂಬಂತೆ ಹಸಿದವನಿಗೆ ಅಮೃತನ್ನ ಫಲಿಸದಂತೆ ಸತ್ಯದ ಸರೋವರಕ್ಕೆ ನವೀನ ಜಲ ಪ್ರಾಪ್ತವಾದಂತೆ. ಅಕ್ಕ, ಇವಳ ನಡೆಗೆ ನಾಟ್ಯದಂತೆ, ನುಡಿಗೆ ಮುತ್ತಿನಂತೆ, ನಾಚಿಕವೇ ಸಂಪಿಗೆಯಂತೆ, ಇವಳ ನೋಟವೇ ಸೂರ್ಯನ ಉದಯವಾದಂತೆ. ಅಕ್ಕ, ಈ ಚೆಲುವಿಯ ನೊಕ್ಕರೆ ಅರಳಿದಂತೆ ಸುರಲೋಕದಿಂದ ರತಿಯೇ ನನಗಾಗಿ ದರೆಗೆಳೆದು ಬಂದ. ಅಗ್ರಜೆ, ಇಂಥ ಸುಂದರ ಸ್ತ್ರೀಗಳನ್ನು ಎನ್ನ ಅಂತರಾಳದಲ್ಲಿ ಧರಿಸಬೇಕೆಂದು ಮನಸ್ಸು ಮಾಡುವೆ ಅಕ್ಕಯ್ಯ. ಇವಳನ್ನು ಒಪ್ಪಿಸಿ ಮಾಡು ನನಗೆ ನ್ಯಾಯ. ಸಹೋದರ, ಅಗ್ರಜೆ, ಪರಮ ಪದರದ ಶ್ರೇಷ್ಠನಾರೆ, ದುಷ್ಟ ಪುರುಷಗೆ ಹಿರಿಯನಾರೆ. ಸಹೋದರ, ಅಕ್ಕಯ್ಯ, ನೀನು ಬಂದಿರುವ ರೀತಿ ಏನು, ಮಾತನಾಡುವ ಪರಿ ಏನು? ನಾನು ಬಂದಿದ್ದು ನಿನ್ನ ನೋಡಲಿಕ್ಕೆ. ನನ್ನನ್ನು ನೋಡಿದ್ದಾಯ್ತಲ್ಲವೇ? ನಿನ್ನನ್ನು ನೋಡಿದ ಮೇಲೆ ಅವಳನ್ನು ನೋಡಿದೇನಲ್ಲ. ಅವಳನ್ನು ನೋಡಬೇಡ, ಈ ಅಕ್ಕಯ್ಯಳನ ಸಂತೋಷವನ್ನು ನೋಡು.
ಅಕ್ಕ ಸುದೇಶ್ನ, ಅಕ್ಕಯ್ಯಳನ್ನು ನೋಡುವುದಕ್ಕೆ ಬಂದಿರುವಿ. ನಿನ್ನ ಸಂತೋಷ ನೋಡುವುದಕ್ಕಾಗಿ ನನ್ನನ್ನು ನೋಡಿದ್ದಾಯಿತು, ಸಂತೋಷ ಪಟ್ಟದ್ದಾಯಿತು. ತಮ್ಮ, ಅಗ್ರಜೆ, ಅಲ್ಲಿ ನೋಡು, ರಥವು ಸಿದ್ಧವಾಗಿರುವುದು. ಸುಮ್ಮನೆ ಮಂದಿರಕ್ಕೆ ಹೋಗುವಂತ ನಾವು ಸಹೋದರ ವೀರಾದಿ ವೀರ. ಅಮ್ಮ ಮಹಾರಾಣಿ, ನನಗೆ ಒಳಗಡೆ ಅಡಿಗೆ ಕೆಲಸವಿದೆ. ಬೇಡ ಬೇಡ. ಅಮ್ಮ ಮಹಾರಾಣಿ, ಶೈಲೇಂದ್ರಿ, ನನಗೆ ಒಳಗಡೆ ಕೆಲಸವಿದೆ. ಹೋಗಿ ಬರುವಂತಳಾಗು. ಅಕ್ಕ ಸುದೇಶ್ನ, ತಮ್ಮ ಕೀಚಕ, ಏನು ಹೇಳಿದೆ? ಇದ್ದ ಮಾತನ್ನು ಹೇಳಿದೆ. ಪರನಾರಿಯರನ್ನು ತೊಡಬಿದರೆ ಹೊರಗೆ ಹೋಗೋ ಮಾರಿಯನ್ನು ಮನೆಗೆ ಕರೆದಂತಂದು ಹೇಳಿದೀಯಾ? ಹೌದು ಸಹೋದರ. ಅಕ್ಕಯ್ಯ, ಅವಳು ಪರನಾರಿಯು, ನೀನು ಪರಪುರುಷನ. ನೀನು ಹೇಳುವ ಮಾತು ಆಗಲ್ಲ. ಹೇಗೆ ತಮ್ಮಯ್ಯ? ನಾರಿ ಪರೋಪಕಾರಿ, ನಾರಿ ಲೋಕೋದ್ಧಾರಿ, ನಾರಿ ಸ್ವರ್ಗದ ದಾರಿ ಎಂದು ಶ್ರುತಿವಾಕ್ಯ ಇರುವುದು ನೀನು ತಿಳಿದುಕೊಂಡಿರುವಿ. ಅಕ್ಕ ತಮ್ಮ, ಅದಕ್ಕಾಗಿ ಹೆಣ್ಣಿನಿಂದಲೇ ಇಹ ಉಂಟು, ಹೆಣ್ಣಿನಿಂದಲೇ ಪರ ಉಂಟು, ಹೆಣ್ಣಿನಿಂದಲೇ ಸಕಲ ಸಂಪದ ಉಂಟು. ಅಕ್ಕ ತಮ್ಮಯ್ಯ, ಎಣ್ಣೆ ಇಲ್ಲದಿದ್ದರೆ ಈ ಜಗತ್ತಿನಲ್ಲಿ ಸೃಷ್ಟಿಯೇ ಇಲ್ಲ. ಅಕ್ಕಯ್ಯ, ತಮ್ಮಯ್ಯ, ನಾನು ಕೇಳುವ ಕಾರ್ಯ ನೀನು ನಡೆಸಿಕೊಡುವುದಿಲ್ಲವೆಂದರೆ ನಾನು ಬಿಡುವುದಿಲ್ಲ ಎನ್ನುವುದು ನಿನ್ನ ಕನಸಿನೋಳು ಮರಿ. ಅಕ್ಕ, ಒಡ ಹುಟ್ಟಿದ ತಮ್ಮನೆಂಬ ಅಂತಃಕರಣ ನಿನ್ನಲ್ಲಿ ಹುಟ್ಟಿದ್ದ ನಿಜವಾದರೆ ಈ ಸ್ತ್ರೀಗಳನ್ನು ಒಪ್ಪಿಸಿ ನನಗೆ ದಾರಿ ಹೇಳಿ. ಅಗ್ರಜೆ, ಮನ್ಮಥನೆಂಬ ಮನಗಾವಿನಿಂದ ತಂತಿಯಂ ಸತ್ಯ ಕಾಮಕಂಪನವೆಂಬ ತಗಡಿಗ ವನಿತಾ ರತ್ನವೆಂಬ ಕುಂದಣವನ್ನಿಟ್ಟು ಎನ್ನ ಎದೆಯೋಳು ಪದಕವನ್ನು ಮಾಡಿದರಸುವೆ. ಅಕ್ಕ, ಈ ಸ್ತ್ರೀಗಳನ್ನು ಬಯಸುವುದು ಎನ್ನ ಮನದಿಷ್ಟ. ಅದಕ್ಕೆ ಒಪ್ಪದಿದ್ದರ ಒಳಗೆ ತಪ್ಪುವುದಿಲ್ಲ ನಾನಾ ಕಷ್ಟ. ಮದನನು ಗುರಿಯಿಟ್ಟ ಪುಷ್ಪಾಸ್ತ್ರವನ್ನು ತೊಟ್ಟ ಹೃದಯಕ್ಕೆ ಗುರಿಯಿಟ್ಟು ಊಡಿ ಹೊಡೆದರೆ ಅಕ್ಕಯ್ಯ ಸಹೋದರ, ಕಾಮ ಎಂಬ ಗಾಯ ಮಾಯುವುದು ಬಲು ಕಷ್ಟ. ಅಕ್ಕ, ತಮ್ಮ, ಅದಕ್ಕಾಗಿ ಸ್ತ್ರೀಗಳನ್ನು ಎನ್ನಂತರಾಳದಲ್ಲಿ ಧರಿಸಬೇಕೆಂದು ಮನಸ್ಸು ಮಾಡಿರುವೆ. ಅದಕ್ಕಾಗಿ ಅಂಗಲಾಚಿ ಬೇಡವೇ ಉತ್ತರ ಕುಮಾರನ ಮಾತು. ಈ ಸ್ತ್ರೀಗಳನ್ನು ವಶ ಮಾಡು ಜಾಗ್ರತೆ. ಸಹೋದರ, ಅಗ್ರಜೆ, ನಿನಗೇನು ಹುಚ್ಚು ಹಿಡಿದಂತೆ ಕಾಣುತ್ತಿರುವುದು. ಅಕ್ಕ ಸುದೀಷ್ಣ, ಅವಳನ್ನು ನೋಡಿ, ಹೆಣ್ಣು ಇಲ್ಲದಿದ್ದರೆ ಜಗತ್ತಿನಲ್ಲಿರುವ ಗಂಡಿಗೆಲ್ಲ ಉಚ್ಚೆ ಹಿಡಿಯುವುದು. ಸಹೋದರ, ಅಕ್ಕಯ್ಯ, ಅವಳೇ ಬೇಕೇನು? ಮತ್ತಿನ್ಯಾರಿರುವರಕ್ಕಯ್ಯ? ಬೇರೆ ಸ್ತ್ರೀಯರು ಯಾರಿಲ್ಲವಾ? ಯಾರಿಲ್ಲವೇ? ಆದರೆ ಯಾರನ್ನಾದರೂ ನಾವು ಒಪ್ಪಿಕೊಳ್ಳಬಹುದಾ? ಸಹೋದರ, ಅಕ್ಕಯ್ಯ, ಇವಳನ್ನು ಬಿಟ್ಟು ಬೇರೆ ಯಾರನ್ನಾದರೂ ಕೇಳು. ಅಕ್ಕ ಸುದೀಷ್ಣ, ತಮ್ಮ ಕೀಚಕ, ನೀನು ಹೇಳಿದ ಮಾತಿಗೆ ಉತ್ತರ ಹೇಳುವೆ, ಕೇಳು. ಚೆನ್ನಾಗಿ ಹೇಳು. ದೇವರಿಗೆ ಅಭಿಷೇಕ ಮಾಡುವುದಕ್ಕಾಗಲಿ ಪಂಚಾಮೃತಕ್ಕಾಗಲಿ ಆಕಳದ ಹಾಲೇ ಯೋಗ್ಯ. ಅದಕ್ಕಾಗಿ ನಿನಗೆ ಅವಳು ಬೇಕು. ಅಕ್ಕ, ತಮ್ಮ, ಮತ್ತೆ ಆಕಳದ ಹಾಲನ್ನು ಬಿಟ್ಟು ಹಾಲೆಲ್ಲ ಒಂದೇ ರೀತಿ ಇರುವ ಒಂದು ನಾಯಿ ಹಾಲು ತಂದರೆ ಪಂಚಾಮೃತಕ್ಕೆ ಸಲ್ಲುವುದಿಲ್ಲ ಅಕ್ಕಯ್ಯ. ಸಹೋದರ, ಸಹೋದರ, ಅವಳ ವಿಷಯವನ್ನು ತಿಳಿದು ಅವಳ ಮೇಲೆ ಹೇಗೆ ಸಹೋದರ, ಅಕ್ಕಯ್ಯ, ನೀನು ಅವಳ ವಿಷಯವನ್ನು ತಿಳಿಯದೆ ಅವಳ ಮೇಲೆ ಹೇಗೆ ನಿನಗೆ ಹುಟ್ಟಿತು ಈ ರೀತಿ ಮಾತನಾಡುವುದಕ್ಕೆ? ಅವಳ ವಿಷಯ ನಾನೇನು ತಿಳಿಯಬೇಕು? ಅವಳನ್ನು ತಿಳಿದುಕೊಂಡಿರುವ್ಯಾ? ತಿಳಿದುಕೊಳ್ಳಂತ ನಿನಗೆ ಹೇಳಿದ್ದೇನಲ್ಲ ಸಹೋದರ. ಅಕ್ಕಯ್ಯ, ಹೇಳುವಿನ ಕೇಳು. ಚೆನ್ನಾಗಿ ಹೇಳು. ಗಂಧರ್ವ ಸ್ತ್ರೀಯ ಪ್ರತಿಗಳು ಏರದಿರರಂತೆ. ತಮ್ಮಯ್ಯ, ಒಂದೇ ಹಠವನ್ನು ಹಿಡಿದಿರುವೆಯಾ? ಏನಂತ ಹೇಳಿದಕ್ಕಯ್ಯ? ಅವಳನ್ನು ಬೇಕೆಂದು. ಬೇಕಂತ ಇದುವರೆಗೆ ನಿನ್ನ ಕೇಳಿದೇನಲ್ಲ. ಪರನಾರೆಯ ಚಂದವಲ್ಲ ತಿಳಿದು ನೋಡ ಬೇಡಾನು ಯಾರೇ ಅವಳ ವಿಷಯವನ್ನು
ಸಹೋದರ ಅಗ್ರಜೆ ಸಹೋದರ ಅಕ್ಕಯ್ಯ, ನೀನು ಬಂದ ಕಾರಣವೇನು, ಮಾತನಾಡುವ ರೀತಿ ಏನು? ನಾನು ಬಂದ ಕಾರಣವೇನು, ಮಾತನಾಡುವ ರೀತಿ ಏನು? ಹೇಳಿದ ಮಾತಿಗೆ ಇದೇ ಹೇಳಿದರೆ ನಾನೇನು ಹೇಳ? ಸಹೋದರ ಅಕ್ಕಯ್ಯ, ನೀನು ಬಂದದ್ದಾಯಿತು, ಅಕ್ಕಯ್ಯಳನ್ನು ಸಂತೋಷ ಪಡಿಸಿದ್ದಾಯಿತು. ಸಹೋದರ ಮುಂದೇನು ಮಾಡಬೇಕು? ಆಕೆಯ ಪತಿಗಳು ಗಂಧರ್ವರು ಇರುವರು. ಅವರಿಗೆಲ್ಲಿರುವರು? ನಿನಗೆ ತಕ್ಕೆ ಬೇಕು? ಹೌದು, ಇರುವರೆಂದು ನೀನು ಹೇಳಿದೆಯಲ್ಲ. ನಾನು ನಿನಗೆ ಹೇಳಿರುವನು, ನಿನಗೆ ತಕ್ಕೆ ಬೇಕು? ಹೌದು, ಅವರು ಇರುವರೋ ಇಲ್ಲ ತಿಳಿದುಕೊಳ್ಳಬೇಕು. ಅವರು ಇರುವರು, ನಿನಗೆ ಅವರ ಗೋಷ್ಠ ಬೇಡ. ಅಕ್ಕ ಸುದೇಶ್ನ, ನಿನಗೆ ಅವರು ಬೇಕೇ ಅಥವಾ ಅವಳು ಬೇಕೇ? ಅವರು ಸುದ್ದಿ ಅವಳ ಸುದ್ದಿ ಇಬ್ಬರ ಸುದ್ದಿ ನೀನು ಹೇಳುವಿಯಲ್ಲ. ನನ್ನ ತಮ್ಮನು ಕೇಳುವನೆಂದು ನಾನು ನಿನಗೆ ಹೇಳುತ್ತಿರುವೆ. ನಿನ್ನ ತಮ್ಮನು ನೀನು ಹೇಳಿದ್ದು ಏನು ಕೇಳಿಲ್ಲ ಅಕ್ಕಯ್ಯ. ಈಗ ಕೇಳುವುದಿಲ್ಲವಲ್ಲ? ಪುರುಷನಾದವನು ಲಗ್ನವಾಗದೆ ಹಾಗೇ ಇರಬೇಕಾ? ನಿನ್ನ ಮಾತು ಕೇಳಿ ತಮ್ಮ. ಅಕ್ಕಯ್ಯ, ನೀನು ಬಯಸಿದರೆ ಈ ತಕ್ಷಣವೇ ಎಲ್ಲಿಯಾದರೂ ಹೋಗಿ ಕನ್ನೆಯನ್ನು ಹುಡುಕಿಕೊಂಡು ಬರುವೆನೋ? ಯಾರನ್ನು ಹುಡುಕಿತರು ಅಕ್ಕಯ್ಯ? ಅವಳು ಬೇಡ. ಮತ್ತಿನ್ಯಾರಿರವರು? ಬೇರೆ ಇರುವರು. ಎಲ್ಲಿರವರು? ಎಲ್ಲಿರುವರ ನಿನಗೆ ತಕ್ಕೆ ಬೇಕು? ಮತ್ತೆ ಹೇಳು. ಅವಳು ಬೇಡವೆಂದು ಹೇಳು, ನಾನು ತರುವೆನು. ಅಕ್ಕ ಸುದೇಶ್ನ, ಅವಳು ಬೇಡವೆಂದು ನೀನು ಹೇಳಬೇಕು. ನಿನಗೆ ಹುಚ್ಚು ಹಿಡಿದಿರುವುದು, ನನಗೆ ಮೂರ್ಖತನವೆಂಬ ದಳ ಸೇರಿರುವುದು. ಅಕ್ಕ, ಎನ್ನ ಚಿತ್ತ ಇವಳಲ್ಲಿ ಸಿಲಕ್ಕೆ ಅಂಬಲಿಸುತ್ತಿರುವುದು. ಅಗ್ರಜೆ, ಈಗಿರುವಾಗ ಇವಳನ್ನು ಬಿಟ್ಟು ಸವನಾರಿಯರ ಕೂಡ ಯಾರನ್ನಾದರೂ ಕೇಳು ಮದುವೆ ಮಾಡುವನೆಂದು ಹೇಳಿದೆಯಲ್ಲ. ಹೌದು ಸಹೋದರ. ನೀನು ಹೇಳುವ ಮಾತು ಹೇಗಾಯಿತೆಂದರೆ, ಹೇಗಾಯಿತು ತಮ್ಮ? ಕುರುಡನ ಕೈಯಲ್ಲಿ ಕನ್ನಡಿ ಕೊಟ್ಟಂತೆ, ಕಿವಿಯಿಲ್ಲದಕ್ಕೆ ಉಡನ ಮುಂದೆ ಪರತತ್ವ ಹೇಳಿದಂತೆ, ಮುಪ್ಪಾದ ಮುದುಕನಿಗೆ ಯೌವನದ ಸ್ತ್ರೀಯಳನ್ನು ತಂದು ಲಗ್ನ ಮಾಡಿದಂತೆ. ಅಕ್ಕ ತಮ್ಮ, ಅದು ಹೇಗೆಂದರೆ, ಹೇಗೆ ತಮ್ಮ? ಕುರುಡನು ತನ್ನ ಕೈಯಲ್ಲಿ ಕನ್ನಡಿ ಇದ್ದರೆ ಸಹ ರೂಪ ನೋಡಿಕೊಳ್ಳಲಾರ, ಕಿವುಡನ ಮುಂದೆ ಪರತತ್ವ ಹೇಳಿದರೆ ಅದರ ಸಾರ ಅರಿಯಲಾರ. ಮುಪ್ಪಾದ ಮುದುಕನ ಬಳಿ ಯೌವನದ ಸ್ತ್ರೀಯಳಿದ್ದರೆ ಸಂಸಾರ ಸುಖವನ್ನು ಅವನು ಸವಿಯಲಾರ. ಅಕ್ಕ ತಮ್ಮ, ಅದು ಅಲ್ಲದೆ ಈ ಸ್ತ್ರೀಗಳನ್ನು ಬಿಡು ಎಂದು ಹೇಳಿದೆಯಲ್ಲ. ಹೌದು ಸಹೋದರ. ಇವಳನ್ನು ಬಿಟ್ಟು ಬೇರೆ ಮದುವೆ ಮಾಡಿಕೊಂಡರೆ ಹೇಗಾಗುವುದೆಂದರೆ, ಶ್ವಾಸವಿಲ್ಲದ ದೇಹಕ್ಕೆ ವಿವಾಹವನ್ನು ಮಾಡಿ ಶ್ಮಶಾನಕ್ಕೆ ಕಳಿಸಿದಂತಾಗುವುದು. ಅಕ್ಕ, ಏನು ಹೇಳಿದೆ ನಾನು? ಸ್ಮಶಾನಕ್ಕೆ? ಯಾರನ್ನ? ನಿನ್ನನ್ನ. ಸತ್ತ ಎಣಕ್ಕೆ ಮದುವೆ ಮಾಡಿ ಶ್ಮಶಾನಕ್ಕೆ ಕಳಿಸಿದಂತಾಗುವುದು. ಅದರಂತೆ ನಿನ್ನದಾಗುವುದು. ಅದಕ್ಕಾಗಿ ನಾನು ಸತ್ತಿಲ್ಲ, ಅವಳನ್ನು ಸಾಯಕ್ಕೆ ಬಿಡೋದಿಲ್ಲ. ಅವಳನ್ನು ಮಾಡಿಕೊಂಡರೆ ನೀನೇ ಸತ್ತು ಹೋಗುವಿ. ಅಕ್ಕ ಸುದೇಶ್ನ, ತಮ್ಮ ಕೀಚಕ, ಅದಕ್ಕಾಗಿ ಕೋಟಿ ಸೂರ್ಯನಂತೆ ಪ್ರಕಾಶಿಸುವ ಸುಂದರ ನಾರಿಯನ್ನು ಹೇಗಾದರೂ ಮಾಡಿ ಎನ್ನೋಳಂತಃಕರಣ ಬಿಟ್ಟು ನನಗನುಕೂಲವಾಗುವಂತೆ ಮಾಡು. ಈ ರಾಟ ರಾಜನ ಮಾತೆ ನಿನಗೇಕೆ ವಿಷ್ಟು ವ್ಯತೆ? ಸಹೋದರ ಅಗ್ರಜೆ, ಹೇಳುವಿನ ಕೇಳೋ. ಚೆನ್ನಾಗಿ ಹೇಳಕ್ಕಯ್ಯ. ಭುವನ ವೀರ ಎನ್ನ ಸಹೋದರ, ಆಲಿಸನಯ ಸುವಿಚಾರ, ಅನ್ಯ ನಾರಿಯ ಪ್ರೀತಿ ಪ್ರಣಯ ಬೇಡ ಬರುವುದೋ ನಿತ್ಯಯ, ಪ್ರಾಣ ಕಂಠಕ ಸಹೋದರ. ಅಗ್ರಜೆ, ಎನ್ನ ಮಾತು ನೀನು ಕೇಳಿದೆ. ನಿನ್ನ ಮಾತು ನಾನು ಕೇಳಿದ್ದಕ್ಕಾಗಿ ಇಷ್ಟು ದಿನ ನಿನ್ನನ್ನು ಕಾಪಾಡಿಕೊಂಡು ಬಂದಿರಬೇಕು. ಸ್ತ್ರೀಯಳ ಆಶಯ ತ್ಯಜಿಸೋ, ಯಾರನ್ನಾದರೂ ಬಯಸೋ, ಬೇರೆ ಯಾರನ್ನಾದರೂ ಬಯಸೋ, ಆಲಿಸೋ
ವೇ ಎನ್ನ ಸಹೋದರ ಆಲಿಸನ್ನಯ ಸುವಿಚಾರ ಅನ್ಯನಾರಿಯ ಪ್ರೀತಿ ಪ್ರಣಯ ಕೇತು ವರವರರಿಕ್ಷಯ ಇಲ್ಲ ಬೇಡ 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 ಇರ್ಬಿಡು ಹಂಗೆ ಇರ್ಬಿಡು. ಹೇ ಸಹೋದರ, ಅಕ್ಕಯ್ಯ ಆಕೆಯು ಪರಮ ಪತಿರತೆಯು ಪರನಾರಿಯರನ್ನು ಕಂಡು ಹೊಗಳಿ ವರ್ಣನೆ ಮಾಡುವುದು ನಿನಗೆ ತಕ್ಕ ನಡತೆಯಲ್ಲ. ಅಕ್ಕಯ್ಯ ಸಹೋದರ, ಏನು ಹೇಳಿದೆ? ಅವಳನ್ನು ಬಿಟ್ಟು ಬೇರೆ ಯಾರನ್ನಾದರೂ ತಂದರೆ ತಮ್ಮ ಅವಳು ಏನಂತ ಹೇಳಿದ್ದು? ಪರಮ ಪತಿವ್ರತ. ಪರನಾರಿಯು ಪರನಾರಿಯು ಪರಮ ಪತಿವ್ರತ. ಹೌದು ತಮ್ಮ. ಪತಿವ್ರತ ಅಂದ್ರೆ ಏನಕ್ಕಯ್ಯ? ನಿನಗೆ ತಕ್ಕೆ ಬೇಕು. ಮತ್ತೆ ನೀನೇ ಹೇಳಿದಲ್ಲ ಪರಮ ಪತಿವ್ರತ. ಆಕೆಯು ಪರನಾರಿಯು, ಅಕ್ಕ ಅದು ನೀನು ಆಗಿರೋದೇ. ಪರಪುರುಷನು. ನಾನು ಕೇಳುವ ಮಾತಿಗೆ ಉತ್ತರ ಕೊಡು. ಪತಿವ್ರತ ಅಂದರೆ ಏನು? ನಿನಗೆ ತಕ್ಕೆ ಬೇಕು. ನೀನೇ ಹೇಳಿದ್ದು ನನಗೆ ತಕ್ಕೆ ಬೇಕಂದ್ರೆ ನಾನು ನಿನಗೆ ಹೇಳಿರುವೆನು, ಅದನ್ನು ನೀನು ತಿಳಿದುಕೊಳ್ಳುವೆ ಎಂದು. ಅಕ್ಕ ಸುದೀಷ್ಣ, ತಮ್ಮ ಕೀಚಕ, ತಿಳಿದರೆ ಹೇಳು, ಇಲ್ಲದ್ದರೆ ನಾನು ಹೇಳಿದ್ದಾದರೂ ಕೇಳು. ಹೇಳು. ಅಕ್ಕ ಸುದೀಷ್ಣ, ತಮ್ಮ ಕೀಚಕ, ಪತಿಯೇ ದೇವರೆಂದು ಸತಿ ಸಾವಿತ್ರಿ, ಸತಿ ಅನುಸೂಯ, ಸತಿ ಅರುಂಧತಿಯರು ತಮ್ಮ ಪತಿವ್ರತ ಭಕ್ತಿಯಿಂದ ತ್ರಿಮೂರ್ತಿಗಳನ್ನೇ ಗೆದ್ದರು. ಸಹೋದರ, ಅಕ್ಕ ತಮ್ಮ, ಆದರೆ ಪತಿಗಳೆಲ್ಲಿರುವರೋ ಏನೋ, ಪತಿಗಳನ್ನು ಬಿಟ್ಟು ಕಂಡವರ ಮನೆಯಲ್ಲಿ ದಾಸಿಯಾಗಿ ಕೆಲಸ ಮಾಡುವ ಇವಳು ಪತಿರತೆ ಎಂದರೆ ಇಲ್ಲಿ ಕುಂತಿರುವ ಒಬ್ಬರಾದರೂ ಇನ್ನ ಮಾತು ಮೆಚ್ಚುವರೆ. ಸಹೋದರ, ಅಕ್ಕಯ್ಯ ವಿಧಿಲಿಖಿತವನ್ನು ಮೀರುವುದಾರು? ಅದೇ ಇದಿಲಿಖಿತ ನನ್ನನ್ನು ಕೂಡುವುದಕ್ಕೆ ಅವಳನ್ನು ಇಲ್ಲಿಗೆ ಕಳಿಸಿರುವುದು. ಆ ವಿಧಿಲಿಖವು ಹೌದಕ್ಕಯ್ಯ. ನಿನಗೆ? ನನಗೆ? ಅವಳು ಹಾ, ಕೂಡುವುದಕ್ಕೆ ಮತ್ತಿನ್ಯಾದಕ್ಕೆ? ಅಂದುಕೊಂಡಿರುವಿ. ಮತ್ತಿನ್ನೇನು ಹೇಳಲಕ್ಕಯ್ಯ? ನೀನ್ ಅಂದುಕೊಂಡಿರುವಿ. ಮತ್ ನಾನು ಅಲ್ಲ ಇನ್ಯಾರಿಗೆ ಎಂದುಕೊಳ್ಳಬೇಕು? ಅವಳನ್ನು ಬಯಸಬೇಡವೆಂದು ನಾನು ಹೇಳುತ್ತಿರುವೆನೋ. ಬಯಸಬೇಡ 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 ಎಂಬ ನಿನ್ನ ಸೊಲ್ಲು ಕೇಳಿ ನನ್ನ ಕಿವಿ ಕಠೋರವಾದವು. ಮತ್ತೇನು ಬ್ಯಾರೆದೇನಾದರೂ ಇದ್ದರೆ ಹೇಳು. ಸಹೋದರ, ಅಕ್ಕಯ್ಯ, ನಮ್ಮ ಮನೆಯಲ್ಲಿ ಬೇಕಾದಷ್ಟು ಸ್ತ್ರೀಯರಿರುವರು, ಅವರನ್ನು ಬಯಸಿದರೆ ಈ ತಕ್ಷಣವೇ ತಂದು ನಿನಗೆ ಒಲಿಸುವೆನು. ಯಾರ್ಯಾರಿರುವರು ಅವರ ಹೆಸರು ಹೇಳು. ನಿನಗೆ ತಕ್ಕೆ ಬೇಕು ಮತ್ತೆ ಸ್ತ್ರೀಯರು. ನಮ್ಮ ಮನೆಯಲ್ಲಿ ಬಹಳ ಮಂದಿ ಇರುವರಂತ ನೀನು ಹೇಳಿದೆಯಲ್ಲ, ಅವರನ್ನು ಬಿಟ್ಟು ಕೇಳಿದರೆ ನಾನು ಹೇಳುವೆನು. ಹೇಳು ಅವರ ಹೆಸರು ಹೇಳು. ಬೇಡವೆಂದು ಹೇಳು, ನಾನು ಹೇಳುವೆನು. ಹಾ, ಈ ಅವರ ಹೆಸರು ಹೇಳಿದ ಮೇಲೆ ಆಮೇಲೆ ಆ ಮಾತು. ಸಹೋದರ, ಅವಳು ಮೊದಲು ಬೇಡವೆನ್ನು, ಆಮೇಲೆ ನಿನಗೆ ಹೇಳುವೆನು. ಅಕ್ಕ ಸುದೀಷ್ಣ, ಅವಳು ಬೇಕೆಂದರೆ ನಾನು ಹೇಳುವುದಿಲ್ಲ. ಸುಳ್ಳಿಗೆ ಬೆಲೆ ಇರಬೇಕು. ಸಹೋದರ, ಹೇಳುವುದಕ್ಕೆ ಒಂದು ಸ್ವಲ್ಪ ಆದರೆ ಗೊತ್ತಿರಬೇಕು. ಸಹೋದರ, ನಮ್ಮ ಮನೆಯಲ್ಲಿ ಅವಳಿರುವಳು, ಅವಳ ಪತಿಗಳಿರುವರು, ಅವರ ಗಂಧರ್ವರು. ಅಕ್ಕ ಸುದೀಷ್ಣ, ತಮ್ಮ ಕೀಚಕ, ಅವರು ಗಂಧರ್ವರೆಂದರೆ ಅವರ ಲೋಕ ಯಾವುದು? ಸಹೋದರ, ಅಕ್ಕಯ್ಯ, ಅದನ್ನು ತೆಗೆದುಕೊಂಡು ನೀನೇನು ಮಾಡುವಿ? ಮತ್ತೆ ಅವರ ಲೋಕ ಯಾವುದು? ನಿನಗೆ ಅವಳು ಬೇಕೆ ಅಥವಾ ಗಂಧರ್ವರ ಲೋಕ ಮ್ಯಾಗ, ನರರ ಲೋಕ ಕೆಳಗ ಇರಬಹುದು. ಮತ್ತೆ ಗಂಧರ್ವರನ್ನು ಬಿಟ್ಟು ಇಲ್ಲಿಗೆ ಬಂದಳಂತ ಹೇಳ ಮೇಲೆ ನಿನ್ನನ್ನೇ ನೋಡುವುದಕ್ಕೆ ಬಂದಿರುವಳೇನು? ಸಹೋದರನಾದ ಕೀಚಕನೇ, ಅಕ್ಕಯ್ಯ, ಅವಳು ನಮ್ಮ ಅರಮಂದಿರಕ್ಕೆ ಬಂದ ಸಮಯದಲ್ಲಿ ಆಹಾ, ಗಂಧರ್ವರ ಸತಿಯು ಎಂದು ಹೇಳಿ ನಮ್ಮ ಮನೆಯಲ್ಲಿ ವಾಸ ಮಾಡಿರುವಳು. ಅಕ್ಕಯ್ಯ, ಸಹೋದರ, ಗಂಧರ್ವ ಎಂದರೆ ಒಬ್ಬವನು, ಗಂಧರ್ವರು ಅಂದರೆ ಎಷ್ಟು ಮಂದಿ? ಅದನ್ನೇ ಅವಳ ವಿಷಯ ನಾನೇನು ಅರಿತವಳಲ್ಲ. ಹೇಳು ಅಕ್ಕಯ್ಯ. ಅವಳು ಹೇಳಿದ ಮಾತು ಕೇಳಿ ನಿನ್ನಗೆ ನಾನು ಹೇಳುತ್ತಿರುವೆನು. ಗಂಧರ್ವ ಅಂದರೆ ಒಬ್ಬವನು, ಗಂಧರ್ವರೆಂದರೆ ಬಹಳ ಆಯಿತು. ಇರಬಹುದು. ಅವರು ಯಾರ್ಯಾರು? ಸಹೋದರ, ಅಕ್ಕಯ್ಯ, ಆ ವಿಷಯ ಆ ಸ್ತ್ರೀಯನ್ನು ನಾನು ಕೇಳಿಲ್ಲವಲ್ಲ. ಅಕ್ಕಯ್ಯ, ಅವಳು ಹೇಳಿರುವ ಮಾತು ನಿನಗೆ ತಿಳಿಸಿರುವೆನು. ಮತ್ತೆ ಅವಳು ನನಗೆ ಗೂಡಿ ಹೇಳಿರುವಳು. ನಿನಗೇನೆಂದು ಹೇಳಿರು ತಮ್ಮ? ಕೀಚಕಾಗ್ರಣಿ, ನೀನು ಬಹಳ ಬಲವಂತನು, ನಿನ್ನ ಮೇಲೆ ನನಗೆ ಮನಸ್ಸಿರುವುದು. ಒಂದು ಮಾತು, ನಿಮ್ಮ ಅಕ್ಕಯ್ಯನ ಆಧೀನದಲ್ಲಿ ನಾನಿರುವೆ, ಅವಳು ಹೇಳಿ ಒಪ್ಪಿಗೆ ಕೊಟ್ಟರೆ ನಾನು ಒಪ್ಪಿಕೊಳ್ಳುವೆ ಅಂತ ಹೇಳಿರುವಳು. ಸಹೋದರ, ಅವಳು ಇನ್ನು ಅಕ್ಕಯ್ಯ. ನಿನ್ನ ಕೂಡ ಮಾತನಾಡಿಲ್ಲ. ಅವಳು ನಿನ್ನ ಕೂಡ ಇನ್ನು ಮಾತನಾಡಿಲ್ಲ. ನೀನು ನೋಡಿಲ್ಲ ನಾನು ಮಾತನಾಡಿದ್ದು. ಅಲ್ಲ ತಮ್ಮ, ಅವಳು ನಿನ್ನ ಕೂಡ ಮಾತನಾಡಿಲ್ಲ ಎಂದು ಹಾಗಾದ್ರೆ ಹೇಳ್ತಿರುವಿ. ನನ್ನ ನೇತಿಕ ಸುದೀಷ್ಣ, ಸಹೋದರ, ಆಗ್ರಜೆ, ಅವಳು ಮಾತನಾಡಿದರೆ ನನ್ನ ನೇತಕ್ಕೆ ಮಾತನಾಡುತ್ತಿರುವೆ. ಅದೇ ಅವಳು ಹೇಳಿದ್ದು. ನಿಮ್ಮ ಅಕ್ಕಯ್ಯಳ ಆಜ್ಞೆಯಲ್ಲಿ ನಾನಿರುವೆ, ಅಕ್ಕಯ್ಯಳ ಮಾತು ಧಿಕ್ಕಾರ ಮಾಡಿ ನಿನ್ನಲ್ಲಿಗೆ ಬರಬಾರದು, ಅಕ್ಕಯ್ಯಳ ಆಜ್ಞೆಯನ್ನು ಪಡೆದುಕೊಳ್ಳುವಂತ ನಿನ್ನ ಇದು ಕೇಳಿರುವ. ಸಹೋದರ, ಅಕ್ಕ ಯಾವಾಗ ಹೇಳಿದಳು? ನಿನ್ನನ್ನು ಕಾಣುವುದಕ್ಕೆ ಮೊದಲೇ ಹೇಳಿರುವಳು. ಮೊದಲು ಯಾವಾಗ ಬಂದಿದ್ದಳು? ಅಕ್ಕಯ್ಯ, ನನ್ನ ಬಳಿಗೆ ಬಂದಿರುವಳು. ನಿನ್ನ ಬಳಿಗೆ ಯಾವಾಗ ಬಂದಿದ್ದಳು? ಗರುಡಿಯ ಗೃಹೆಯಲ್ಲಿ ನಾನು ಸ್ನಾನ ಮಾಡುವಾಗ ಅವಳು ನನಗೆ ನೀರು ತಂದು ಕೊಟ್ಟು ಹೋಗಿ ವಾರಿಗೊಂಡಿಲಿ ನನ್ನ ನೋಡಿದಳು. ಇಲ್ಲ, ಹೌದಾ ಅಕ್ಕಯ್ಯ? ಇಲ್ಲ ತಮ್ಮ,
ಅದಕ್ಕಾಗಿ ನಾನು ಅವಳನ್ನು ಕೇಳಿರುವೆ. ನಾನು ಇನ್ನು ಗರುಡಿ ಮಂದಿರಕ್ಕೆ ಕಳಿಸಿಲ್ಲ. ನೀನು ಬರುವುದಕ್ಕಿಂತ ಮೊದಲು ಅವರು ಎಲ್ಲಿದ್ದರು? ಸಹೋದರ, ಅಕ್ಕಯ್ಯ, ಅವಳು ಎಲ್ಲಾದರೆ ಇರಲಿ ಹೇಗಾದರೆ ಇರಲಿ, ನನ್ನ ಮನೆಗೆ ಬಂದ ಮೇಲೆ ನಿನ್ನ ಕೂಡ ಇನ್ನೂ ಮಾತನಾಡಿಲ್ಲ. ಎಲ್ಲಾದರೂ ಇರಲಿ ಹೇಗಾದರೂ ಇರಲಿ, ಯಾರನ್ನಾದರೂ ನೋಡಲಿ, ಯಾರನ್ನು ನೋಡಿಲ್ಲ, ನಿನ್ನನ್ನು ನೋಡುವಳೇ ನೋಡ್ಬೇಕು. ನನ್ನನ್ನು ಮಾತ್ರ ನೋಡುವುದು ಬೇಡ. ಇನ್ನು ನೋಡಿಲ್ಲ. ನೀರು ತಂದು ನೋಡಿದಳಲ್ಲ, ನೀನು ನೋಡಿರುವೆ, ಅವಳು ನಿನ್ನನ್ನು ನೋಡಿಲ್ಲ. ಅವಳಿಗೇನು ಕಣ್ಣಿಲ್ಲ? ಕಣ್ಣಿರುವವು ನಿನ್ನನ್ನು ನೋಡಿಲ್ಲ. ಮತ್ತೆ ನೀರು ತಂದು ನೋಡಿದ ಮೇಲೆ ಕಣ್ಣಿಲ್ಲದಾದರೆ ನೋಡಿದ ಸೋದರ, ಅಕ್ಕಯ್ಯ, ನೀರು ತಂದು ಕೊಟ್ಟಿರುವಳೇ ಹೊರತು ಹಾ ಹಾ, ನಿನ್ನ ರೂಪ ಲಾವಣ್ಯವನ್ನು ಅವಳು ನೋಡಿಲ್ಲ. ಹೆಂಗ ನೋಡ್ಬೇಕು ಹೇಳಕ್ಕಯ್ಯ? ಸಹೋದರ, ಅಕ್ಕ ಸುಧೀಷ್ಣ, ನೋಡಿರುವವರನ್ನು ನೀನು ತಿಳಿದುಕೊಂಡಿರುವಿ. ಹೌದೌದೌದು, ನೀನು ತಿಳಿದುಕೊಂಡಿಲ್ಲ. ತಮ್ಮ. ಯಾಕೆಂದರೆ ನೀನು ಬಹಳ ಬುದ್ಧಿವಂತಳಾಗಿರುವಿ. ಮಾತು ಮಾತಿಗೆ ನನಗೆ ಉತ್ತರ ಕೊಡುವಿರಿ. ಉತ್ತರ ಕುಮಾರನ ಮಾತೆ. ಸಹೋದರ, ಬುದ್ಧಿಯನ್ನ ಮುಂದೆ ತಿದ್ದಿ ತಿದ್ದಿ ಹೇಳಬೇಡ ಅಕ್ಕ. ತಮ್ಮ, ಆ ಅದಮರಿಂದಾಗುವುದೇನದಂ ನಾ ನೋಡಿಕೊಳ್ಳುವೆ. ಅಂಡ ಪಿಂಡ ಬ್ರಹ್ಮಾಂಡ ಬಾಂಡವಂಡನದ ಮೇಲಾಯ್ದು ಬಂದರೆ ಬೆಣ್ಣಾಗುವಂತೆ ಮಾಡುವ ಪರಾಕ್ರಮವಂತನಿಗೆ ಆ ಅದಮ ಗಂಧರ್ವರ ಪಾಡಿಯನು. ಅಕ್ಕ ತಮ್ಮ, ಕಾಂಚನಗಿರಿಯಂತೆ ನಿನ್ನ ಒಡ ಹುಟ್ಟಿದವನು ನಾನಿರಲಾಗಿ ಮಿಕ್ಕಾದ ವಿಕ್ರಮರೇನಗೆ ಯಾವ ಲೆಕ್ಕ? ಅಕ್ಕ ಬಿಡು ನಿನ್ನ ತರ್ಕ, ಎನ್ನ ಮನ ಬಯಸಿದೆ ಆ ಸ್ತ್ರೀಯಳ ಸಂಪರ್ಕ. ಸಹೋದರ, ಆಗ್ರಜೆ, ಹೇಳುವೆನು ಕೇಳೋ. ಚೆನ್ನಾಗಿ ಹೇಳು. ಚೆನ್ನಾಗಿ ಹೇಳು. ತೇಜಿಸೋ ಯಾರನ್ನಾದರೂ ಬಯಸೋ, ಆಲಿಸೋ, ಯೋಚಿಸೋ, ಎನ್ನ ಸಹೋದರ ಆಗ್ರಜೆ, ಅಹೇ ತಮ್ಮ, ಅಕ್ಕಯ್ಯ, ಸಹೋದರ, ಆಗ್ರಜೆ, ಅವಳ ನಡೆ ನುಡಿ ನೋಡಿ ಅವಳು ಸಾಧ್ವಿ ಶಿರೋಮಣಿಯಂತೆ ನನಗೆ ಕಂಡಳು. ಅದಕ್ಕಾಗಿ ಅವಳು ಸಾವಿತ್ರಿಯಂತೆ ಕಂಡಳು ಎಂದು ನಾನು ನಿನಗೆ ಹೇಳಿರುವೆ. ತಮ್ಮ, ಅಕ್ಕಯ್ಯ, ಇದನ್ನು ತಿಳಿದು ಆ ನಾರಿಯ ಆಸೆಯನ್ನು ತ್ಯಜಿಸ ಸಹೋದರ, ವೀರಾದಿ ವೀರ. ಅಕ್ಕ ಸುಧೀಷ್ಣ, ತಮ್ಮ ಕೀಚಕ, ಅವಳು ನಿನಗೆ ಹೇಗೆ ಕಂಡಳು? ಸಾಧ್ವಿ ಶಿರೋಮಣಿಯಾಗಿ. ಮತ್ತೆ ಸಾಧ್ವಿ ಶಿರೋಮಣಿಯನ್ನೇ ನೋಡಿ ಮದುವೆ ಮಾಡಬೇಕಾಗಲಿ. ಮನೆಗೆ ಬಂದರೆ ವಿಕಾರಿ ರೂಪದವಳನ್ನು ಯಾರು ಮದುವೆ ಮಾಡಿಕೊಳ್ಳುವುದಿಲ್ಲ. ಸೋದರ, ಆಗ್ರಜೆ, ವಿಕಾರ ರೂಪವಾಗಿ ನಿನಗೆ ಕಂಡಳೆ. ಸುಂದರವಾಗಿ ಕಂಡಿರುವಳು. ಅವಳು ನೀನೇ ಹೇಳಿದೆಲ್ಲ ಸಾಧ್ವಿ ಅಂತಂದು. ಸಾಧ್ವಿ ಶಿರೋಮಣಿ ಎಂದು ಹೇಳಿರುವೆನು. ಸಾಧ್ವಿ ಶಿರೋಮಣಿ, ಅದಕ್ಕಾಗಿ ಬೇಡವೆಂದು ಹೇಳುತ್ತಿರುವೆನು. ಕಂಡ ಪುರುಷರಿಗೆ ಪ್ರೇಮದ ರಾಣಿ. ಕಂಡವರು ಯಾರು ನೋಡಿರುವರು? ನಾನು ನೋಡಿದೇನಲ್ಲ. ಸೋದರ, ಏನು ಮಾತನಾಡುತ್ತಿರುವೆ? ಏನು ಮಾತನಾಡುತ್ತಿರುವಿ? ಮತ್ತೇನು ಮಾತನಾಡಲಕ್ಕಯ್ಯ? ಅವಳು ನಿನ್ನನ್ನೇ ನೋಡಿರುವಳೇನು? ನಿನ್ನ ಕೂಡ ಮಾತನಾಡಿರುವಳೇನು? ಅರಮನೆಯಲ್ಲಿ ಅವಳು ಇರುವಳಲ್ಲ. ಅರಮನೆಯಲ್ಲಿರುವಳು ನನ್ನ ದಾಸಿಯಾಗಿ ನನ್ನ ಸೇವೆಯನ್ನು ಮಾಡುವುದಕ್ಕೆ ನಮ್ಮ ಮಂದಿರಕ್ಕೆ ಬಂದಿರುವಳು. ಅಕ್ಕ ತಮ್ಮ, ನಾನು ಹೇಳುವುದು ಕೇಳು. ಚೆನ್ನಾಗಿ ಹೇಳು. ಅವಳು ನಿನ್ನ ಮನೆಯಲ್ಲಿರುವಳಲ್ಲ. ಇರುವಳು. ತಮ್ಮ, ಒಂದು ಸಾಲೆ ಕರಿ. ಏಕೆ? ನನ್ನೆದುರಿಗೆ ನಿಂತು ನನ್ನ ತಮ್ಮನು ನಿನ್ನನ್ನು ನೋಡುವನು, ಇವನ ಮೇಲೆ ಮನಸ್ಸಿದೆಯಾ ಇಲ್ಲ ಅಂತ ಕೇಳು.
ಅವಳು ಒಲ್ಲೆ ಅಂದರೆ ಆಗ ನನಗೆ ಹೇಳು. ಒಲ್ಲೆ ಅಂದರೆ ನೀನೇನು ಮಾಡುವೆ? ಆಗ ನನಗೆ ಹೇಳು, ನಾನೇನು ಮಾಡುವನು ಅವಾಗ ನಿನಗೆ ಹೇಳುವೆನು. ಸಹೋದರ ಸಹೋದರ, ಅಕ್ಕಯ್ಯ, ಏನು ಮಾತನಾಡುವಿ? ನಾನೇನು ಮಾತನಾಡಿದೆನೋ? ಪರಸ್ತ್ರೀಯರನ್ನು ನೀನು ಹೇಳಿದ ಪ್ರಕಾರವಾಗಿ ನಾನು ಹೋಗಿ ಕೇಳಿದರೆ ನನ್ನ ಘನತೆ ಗೌರವಕ್ಕೆ ಮರ್ಯಾದೆ ಇಲ್ಲ ವೇದಕ್ಕೆ. ಅಕ್ಕ ಸುದೇಶ್ನ, ಸಹೋದರ, ಪರಸ್ತ್ರೀಯರಲ್ಲಿಗೆ ಹೋಗಿ ನಮ್ಮ ತಮ್ಮನಿಗೆ ನೀನು ಲಗ್ನವಾಗಂದು ಕೇಳಿದರೆ ಮರ್ಯಾದೆ ಬೇಕಂದು ಕೇಳಿದೆಯಲ್ಲ. ಹೌದು ತಮ್ಮ, ನಿನ್ನ ಮಾತು ನಿಜ. ಹೌದು. ನೀನು ಮದುವೆ ಮಾಡಿಕೊಳ್ಳಬೇಕಾದರೆ ಬೇಕಾದರೆ ವಿರಾಟ ಭೂಪಾಲನು ಬಂದು ನಿನ್ನನ್ನು ಕೇಳಿದನಾ, ಇಲ್ಲ ನೀನೇ ಹೋಗಿ ಅವನನ್ನು ಕೇಳಿದೀಯಾ? ಸಹೋದರ, ಅಕ್ಕಯ್ಯ, ಗುರು ಹಿರಿಯರ ಸಮ್ಮುಖದಲ್ಲಿ ಅವರು ಬಂದು ನಮ್ಮನ್ನು ನೋಡಿದ ಗುರು ಹಿರಿಯರ ಆಜ್ಞೆ ಪ್ರಕಾರವಾಗಿ ನಡೆದುಕೊಳ್ಳುವುದು. ಯಾವ ಒಬ್ಬ ಪುರುಷನಿಗೆ ಸತಿಯಾಗಬೇಕಾದರೆ ಏಕಾಏಕಿಯಾಗಿ ಹೋಗಿ ಕೇಳಿದರೆ ಸತಿಯಾಗುವಳಲ್ಲ, ಗುರು ಹಿರಿಯರ ಸಮ್ಮುಖದಲ್ಲಿ ಮಾತ್ರ ಕೇಳಿದರೆ ಸತಿಯಾಗುವಳು. ಅಕ್ಕ ಸುದೇಶ್ನ, ಸಹೋದರ, ಗುರು ಹಿರಿಯರ ಸಮ್ಮುಖದಲ್ಲಿ ಕೇಳಿ ಲಗ್ನ ಮಾಡಬೇಕು. ಹೌದು, ಇದು ಸತ್ಯ. ಹೌದು ತಮ್ಮ. ನನ್ನ ಶಕ್ತಿ ಎಷ್ಟು? ನೀನು ಶತಬಲ ಶಿವ ಶಕ್ತಿಯುಳ್ಳ ವೀರಾದಿ ವೀರನಾಗಿರಬಹುದು, ಮತ್ತೆ ಅವಳ ಶಕ್ತಿ ಎಷ್ಟು? ಆದರೆ ಅವಳ ವಿಚಾರ, ಅವಳಿಗೆ ಪತಿಗಳು ಇರುವರೋ ಇಲ್ಲವೋ, ಅವಳು ಕನ್ಯಾಶಿರಮಣು ಎಂಬ ಭಾವನೆ ಇಲ್ಲದೆ ಒಮ್ಮೆಂದೊಮ್ಮೆಲೆ ನೀನು ಅವಳನ್ನು ಮನಸ್ಸು ಮಾಡಿರುವೆಯಲ್ಲ, ನೀನಂಥ ನೀಚನು. ಅಕ್ಕ ಸುದೇಶ್ನ, ಸಹೋದರ, ನಾನೇ ಒಮ್ಮಿಂದೊಮ್ಮೆ ಮನಸ್ಸು ಮಾಡಿದ್ದರೆ ಅವಳ ಜಡೆಯಂಪಿಡಲು ಎಳೆದು ತಟ್ಟನೆಯನ್ನಂತಪುರ ಕೆಳೆದುಕೊಂಡು ಹೋಗುತ್ತಿದ್ದೆ. ಇಷ್ಟೊತ್ತು ನಿನಗೆ ಹೇಳುವ ಕೆಲಸವಿದ್ದಿಲ್ಲ.